ಕರ್ನಾಟಕ ರಾಜ್ಯದ ಮಹಾನಗರ ಪಾಲಿಕೆಗಳ ಸಂಖ್ಯೆ ಎಷ್ಟು? ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಮಹಾನಗರ ಪಾಲಿಕೆಗಳ ಸಂಖ್ಯೆ ಎಸ್. ಕರ್ನಾಟಕದಲ್ಲಿ ಮಹಾನಗರ ಪಾಲಿಕೆಗಳ ಸಂಖ್ಯೆ 11 ನೋಡಿ. 11 ಮಹಾನಗರ ಪಾಲಿಕೆಗಳಿವೆ. 10 ಮಹಾನಗರ ಪಾಲಿಕೆಗಳು ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಹನ್ನೊಂದು 11.31 18.45 11.31 18.45 11.31 18.45 11.31 18.45 ದಕ್ಷಿಣ ಅಕ್ಷಾಂಶ, ದಕ್ಷಿಣ ಅಕ್ಷಾಂಶ, ಉತ್ತರ ಅಕ್ಷಾಂಶ, ಉತ್ತರ ಅಕ್ಷಾಂಶ, ದಕ್ಷಿಣ ಅಕ್ಷಾಂಶ, ಉತ್ತರ ಅಕ್ಷಾಂಶ, ಉತ್ತರ ಅಕ್ಷಾಂಶ, ದಕ್ಷಿಣ ಅಕ್ಷಾಂಶ. ಕರ್ನಾಟಕ ಈ ಕೆಳಗಿನ ಯಾವ ಅಕ್ಷಾಂಶಗಳ ಮಧ್ಯದಲ್ಲಿ ಹಂಚಿಕೆಯಾಗಿದೆ? ಕರ್ನಾಟಕ ರಾಜ್ಯ ಈ ಕೆಳಗಿನ ಯಾವ ಅಕ್ಷಾಂಶಗಳ ಮಧ್ಯದಲ್ಲಿ ಹಂಚಿಕೆಯಾಗಿದೆ? ನೋಡಿ 17% ನಾ ಏನ್ ಅನ್ಕೊಂಡಿದ್ನಲ್ಲ ಅದು ಹಂಗ ಹಾಕಿದ್ರಿ. 11.31 ದಕ್ಷಿಣ ಅಕ್ಷಾಂಶ, 18.45 ಉತ್ತರ ಅಕ್ಷಾಂಶ. ನಿಮ್ ಭಾವನೆ ಏನಂದ್ರೆ ದಕ್ಷಿಣ ಕರ್ನಾಟಕ ದಕ್ಷಿಣ ಅಕ್ಷಾಂಶದ ಬರ್ತದ, ಉತ್ತರ ಅಕ್ಷಾಂಶ ಉತ್ತರ ಅಕ್ಷಾಂಶದಲ್ಲಿ ಬರ್ತದ. ಚೆಕ್ ಮಾಡೋರು ಹೋಗ್ಬೇಕಲ್ಲ ಕಡೆ. ಯಾರು ಕೆಟ್ಟ ಏನಾರು ಪ್ರದೀಪ್ ಚಾತೋರ್ಲಿ ತಲೆನ ಚಟ್ಟ ಹತ್ತಿಯವರು ಇವ್ರು ಆನ್ಸರ್ ನೋಡಿ ನನಗ್ ಮಿಕ್ ಹೋಗ್ಬಿಡತ್ ನನಗೆ. ಯಾಕ ದುದ್ದಿ ಅಂದ್ರ ಅದೇ ಡೂಡ್ ಅಂತಾರೋ ದುದ್ದಿ ಅಂತಾರ ಯಾರಿಗ ಗೊತ್ತು. ಯಾಕೆ ದುದ್ದಿ ಅದ್ರಲ್ಲಿ ಪರಿಸ್ಥಿತಿ ಏನಾಗಿದೆ ಇಲ್ಲಿ. ಈ ದಿನ ಹೇಳಿದ್ದೆಲ್ಲ ಹೋಯ್ತ ಕಡೆ ಒಳ್ಳೆ ಹುಣ್ಚೆ ಅಂತ ಹೇಳದಂಗ. ನಾ ಏನ್ ಹೇಳಿದ್ದೇನೆಂದ್ರೆ ಕರ್ನಾಟಕ ರಾಜ್ಯ ಉತ್ತರಾರ್ಧಗೋಳದಲ್ಲಿದೆ. ನಮ್ಮ ರಾಜ್ಯ ಎಲ್ಲಿದೆ ಅಂದ್ರೆ ಭೂಮಿಯ ಮೇಲೆ ಉತ್ತರಾರ್ಧಗೋಳದಲ್ಲಿ ಕಂಡು ಬರುತ್ತದೆ. ಉತ್ತರಾರ್ಧಗೋಳದಲ್ಲಿರುವುದರಿಂದ ಎಲ್ಲಾ ಅಕ್ಷಾಂಶಗಳು ಉತ್ತರ ಅಕ್ಷಾಂಶಗಳಂತ ಹೇಳಿನಿ, ಸಾವಿರ ಸಲ ಹೇಳಿನಿ ನೋಡಿ. ಉತ್ತರಾರ್ಧಗೋಳದಲ್ಲಿ ಕರ್ನಾಟಕ ರಾಜ್ಯ ಇರುವುದರಿಂದ ಕರ್ನಾಟಕ ರಾಜ್ಯ ಯಾವ್ಯಾವ ಅಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ ಅಂತಂದ್ರೆ ನಮ್ಮ ರಾಜ್ಯ ನೋಡಲು ಯಾವ ಆಕಾರದಲ್ಲಿದೆ ಅಂದ್ರೆ ಗೋಡಂಬಿ ಆಕಾರದಲ್ಲಿದೆ. ಕರ್ನಾಟಕ ರಾಜ್ಯ ನೋಡಲು ಗೋಡಂಬಿ ಆಕಾರದಲ್ಲಿದ್ದು ನಮ್ಮ ರಾಜ್ಯ ನೋಡಲು ಗೋಡಂಬಿ ಆಕಾರದಲ್ಲಿದ್ದು ಕರ್ನಾಟಕ ರಾಜ್ಯ 11.31 ಉತ್ತರ ಅಕ್ಷಾಂಶದಿಂದ 18.45 ಉತ್ತರ ಅಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ. ಕರ್ನಾಟಕದ ಉತ್ತರ ತುದಿ ಯಾವುದಂದ್ರೆ ಬೀದರ್ ಜಿಲ್ಲೆಯ ಔರತ್ ತಾಲೂಕಿನ ಮುಖೇಡ. ದಕ್ಷಿಣ ತುದಿ ಯಾವುದಂದ್ರ ಚಾಮರಾಜನಗರದ ಗುಂಡ್ಲುಪೇಟೆಯ ಮೊಯಾರ. ಚಾಮರಾಜನಗರದ ಗುಂಡ್ಲುಪೇಟೆಯ ಮೊಯಾರ. ಕರ್ನಾಟಕದ ಪಶ್ಚಿಮ ತುದಿ ಯಾವುದಂದ್ರ ಉತ್ತರ ಕನ್ನಡದ ಕಾರವಾರ. ಪೂರ್ವ ತುದಿ ಯಾವುದಂದ್ರ ಕೋಲಾರ ಜಿಲ್ಲೆಯ ಮುಳಬಾಗಿಲು. ಹಾಗಾದ್ರೆ ಕರ್ನಾಟಕ ರಾಜ್ಯ ಯಾವ್ಯಾವ ಅಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ ಅಂದ್ರೆ 11.31 ಉತ್ತರ ಅಕ್ಷಾಂಶದಿಂದ 18.45 ಉತ್ತರ ಅಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ. ಯಾವ್ಯಾವ ರೇಖಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ ಅಂದ್ರೆ ಕರ್ನಾಟಕ ಮಧ್ಯೆ ಹಂಚಿಕೆಯಾಗಿದೆ 74.12 ಪೂರ್ವ ರೇಖಾಂಶದಿಂದ 78.4 ಪೂರ್ವ ರೇಖಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ. ಪೂರ್ವ ರೇಖಾಂಶ. ಕರ್ನಾಟಕ ರಾಜ್ಯ ಉತ್ತರ 11.31 ಉತ್ತರ ಅಕ್ಷಾಂಶದಿಂದ 18.45 ಉತ್ತರ ಅಕ್ಷಾಂಶ
74.12 ಪೂರ್ವ ರೇಖಾಂಶದಿಂದ 78.4 ಪೂರ್ವ ರೇಖಾಂಶ. ಯಾಕಂದ್ರೆ ಕರ್ನಾಟಕ ರಾಜ್ಯ ಪೂರ್ವಾರ್ಧ ಗೋಳದಲ್ಲಿರುವುದು. ಆ ಪೂರ್ವಾರ್ಧ ಗೋಳದಲ್ಲಿರುವುದನ್ನು ಪಶ್ಚಿಮ ರೇಖಾಂಶ ಅನ್ನಬಾರದಿಲ್ಲಿ, ಪೂರ್ವ ರೇಖಾಂಶ ಅಂತ ಕರಿಬೇಕು. ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ, ಎಕ್ಸಾಮ್ ಬರೀ ಚಂದಗೆ ಪಾಸ್ ಆರಿ. ಏನಪ್ಪಾ ಇವ್ರು ಫ್ರೀ ಹೇಳ್ತಾರೆ, ಫ್ರೀ ಹೇಳೋದ್ರಿಂದ ರೊಕ್ಕ ಕೊಟ್ಟು ಕಲ್ತಂಗಲ್ಲ. ಅವ್ರ 100 ಪಟ್ಟು ಹೇಳಕತ್ತೀನಿ, ಚಂದ ಹೇಳಕತ್ತೀನಿ, ಕಲೀರಿ. ಅಲ್ಲಿ 20-30 ಸಾವಿರ ಕೊಟ್ಟರು ಸುಮ್ಮನೆ ವೇಸ್ಟ್ ಆಗ್ತದ. ಇಟ್ಟು ಫ್ರೀ ಆಗಿ ಬಡದಾಡಿದನ್ನ ಹೇಳ್ತೀನಿ. ಇಟ್ಟು ಕಲ್ತು ಕಮ್ಮ ಪಟ್ಟು ನೌಕರಿ ಮಾಡ್ಕೊಳ್ಳೋದು ಬಿಟ್ಟು ಹೇಳಿದ್ರ ಮಾತು ಕೇಳೋರಲ್ಲ ಬಿಡೋರಲ್ಲ. 74.12 ಪೂರ್ವ ರೇಖಾಂಶದಿಂದ 78.4 ಪೂರ್ವ ರೇಖಾಂಶಗಳ ಮಧ್ಯೆ ಗಂಭೀರ ಚಿತ್ರ ಕಳಿಸ್ತಾರ ನೋಡು. 11.31 ಉತ್ತರ ಅಕ್ಷಾಂಶದಿಂದ 18.45 ಉತ್ತರ ಅಕ್ಷಾಂಶಗಳ ಮಧ್ಯೆ ಕರ್ನಾಟಕ ಹಂಚಿಕೆಯಾಗಿದೆ. ಹಾಗಾದ್ರೆ ಇಲ್ಲಿ ಹೈಯೆಸ್ಟ್ ಪ್ರಶ್ನೆ ಕೇಳಿದ್ದೇನೆಂದ್ರೆ ಮಂಗಳೂರು ಬೆಂಗಳೂರು ಯಾವ ಅಕ್ಷಾಂಶಗಳ ಮೇಲೆ ಹಾದು ಹೋಗಿದೆ ಅಂತ ಕ್ವಶನ್ ಕೇಳಿ. ಮಂಗಳೂರು ಬೆಂಗಳೂರು 13 ಉತ್ತರ ಅಕ್ಷಾಂಶಗಳ ಹೈಯೆಸ್ಟ್ ಕೇಳಿದ ಪ್ರಶ್ನೆ. ಮಂಗಳೂರು ಬೆಂಗಳೂರು ಯಾವ ಅಕ್ಷಾಂಶಗಳ ಮೇಲೆ ಅಂದ್ರೆ 13 ಉತ್ತರ ಅಕ್ಷಾಂಶಗಳ ಮೇಲೆ ಹಾದು ಹೋಗಿದೆ. ಕರ್ನಾಟಕದ ಉತ್ತರ ತುದಿ ಯಾವ್ದಂದ್ರ ಬೀದರ್ ಜಿಲ್ಲೆ ಔರ ತಾಲೂಕಿನ ಮುಖೇಡ್. ಕರ್ನಾಟಕದ ದಕ್ಷಿಣ ತುದಿ ಯಾವ್ದಂದ್ರೆ ಚಾಮರಾಜನಗರದ ಗುಂಡ್ಲುಪೇಟೆಯ ಮೊಯಾರ. ಕರ್ನಾಟಕದ ಪಶ್ಚಿಮ ತುದಿ ಯಾವ್ದಂದ್ರೆ ಉತ್ತರ ಕನ್ನಡದ ಕಾರವಾರ. ಪೂರ್ವ ತುದಿ ಯಾವ್ದಂದ್ರೆ ಕೋಲಾರ ಜಿಲ್ಲೆಯ ಮುಳಬಾಗಿಲು. ನಮ್ಮ ರಾಜ್ಯ ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಅಂದ್ರೆ ಟೋಟಲ್ 6 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ. ಉತ್ತರದಲ್ಲಿ ಮಹಾರಾಷ್ಟ್ರ ಇದೆ, a state of Maharashtra, a state of Maharashtra in north, a state of Tamil Nadu in south, Arabian Sea in west, a state of Andhra Pradesh in east, a state of Goa in northwest, a state of Telangana in northeast, a state of Kerala in southwest. ಉತ್ತರದಲ್ಲಿ ಮಹಾರಾಷ್ಟ್ರ ಇದೆ, ದಕ್ಷಿಣದಲ್ಲಿ ತಮಿಳುನಾಡು ಇದೆ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇದೆ, ಪೂರ್ವದಲ್ಲಿ ಆಂಧ್ರ ಪ್ರದೇಶ ಇದೆ, ವಾಯುವ್ಯದಲ್ಲಿ ಗೋವಾ ಇದೆ, ಈಶಾನ್ಯದಲ್ಲಿ ತೆಲಂಗಾಣ ಇದೆ, ನೈಋತ್ಯದಲ್ಲಿ ಕೇರಳ ಇದೆ. ಹಾಗಾದ್ರೆ ಕರ್ನಾಟಕ ರಾಜ್ಯ ತನ್ನ ಸುತ್ತಲೂ ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂದ್ರೆ 6 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ. 6 ರಾಜ್ಯಗಳು ಒಂದು ಜಲಗಡಿ. ಜಲಗಡಿ ಯಾವಂದ್ರೆ ಅರಬ್ಬಿ ಸಮುದ್ರ. ಅರಬ್ಬಿ ಸಮುದ್ರವನ್ನೇ ಇಂಪೀರಿಯಲ್ ಸಮುದ್ರ ಅಂತ ಕರಿತಿದ್ರು. ಅರಬ್ಬಿ ಸಮುದ್ರದ ಮೊದಲ ಹೆಸರು ಏನಂದ್ರೆ ಇಂಪೀರಿಯಲ್ ಸಮುದ್ರ. ಇಂಥ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಜಿಲ್ಲೆ ಯಾವ್ದಂದ್ರೆ ಬೆಳಗಾಂ ಜಿಲ್ಲೆ ಹೈಯೆಸ್ಟ್. ಚಿಕ್ಕ ಜಿಲ್ಲೆ ಯಾವ್ದಂದ್ರೆ ಬೆಂಗಳೂರು ನಗರ. ಕರ್ನಾಟಕ ರಾಜ್ಯದಲ್ಲಿಯೇ ಅತ್ಯಂತ ಚಿಕ್ಕದಾಗಿರುವಂತ ಜಿಲ್ಲೆ ಅಂದ್ರೆ ಬೆಂಗಳೂರು ನಗರ. ದ ಲಾರ್ಜೆಸ್ಟ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಬೆಳಗಾಂ. ದ ಸ್ಮಾಲೆಸ್ಟ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಬೆಂಗಳೂರು ಸಿಟಿ. ಬೇಡ ಕನ್ನಡದಾಗ ಹೇಳ್ತೀನಿ. ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡದಾಗಿರುವಂತ ಜಿಲ್ಲೆ ಯಾವ್ದಂದ್ರೆ ಬೆಳಗಾವಿ. ಅತ್ಯಂತ ಚಿಕ್ಕದಾಗಿರುವಂತ ಜಿಲ್ಲೆ ಯಾವ್ದಂದ್ರೆ ಬೆಂಗಳೂರು ನಗರ. ಬೆಳಗಾವಿ ದೊಡ್ಡದಾಗಿರುವಂತ ಜಿಲ್ಲೆ ಆದ್ರೆ ಚಿಕ್ಕದಾಗಿರುವಂತ ಜಿಲ್ಲೆ ಯಾವ್ದಂದ್ರೆ ಬೆಂಗಳೂರು ನಗರ. ಇಂತ ನಮ್ಮ ಕರ್ನಾಟಕ ರಾಜ್ಯ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 6ನೇ ಸ್ಥಾನದಲ್ಲಿದೆ. ವಿಸ್ತೀರ್ಣದಲ್ಲಿ, ಜನಸಂಖ್ಯೆಯಲ್ಲಿ 8ನೇ ಸ್ಥಾನದಲ್ಲಿದೆ. ವಿಸ್ತೀರ್ಣದಲ್ಲಿ 6, ಜನಸಂಖ್ಯೆಯಲ್ಲಿ 8. ವಿಸ್ತೀರ್ಣದಲ್ಲಿ ಭಾರತ ದೇಶದಲ್ಲಿ ಪಾಲ್ ಎಷ್ಟಿದೆ ಅಂದ್ರೆ 5.83% ಇದೆ. ಜನಸಂಖ್ಯೆ ಪಾಲ್ ಎಷ್ಟಿದೆ ಅಂದ್ರೆ 5.05% ಇದೆ. 5%. ವಿಸ್ತೀರ್ಣದಲ್ಲಿ ಪಾಲು 5.83, ಜನಸಂಖ್ಯೆ ಪಾಲು 5. ಅಂದ್ರ ಭಾರತದ ಒಟ್ಟು ಜನಸಂಖ್ಯೆ ಎಷ್ಟಿದೆ? ಭಾರತ ಒಟ್ಟು ಜನಸಂಖ್ಯೆ 121 ಕೋಟಿ 1,93,422 ದೇಶದ ಒಟ್ಟು ಜನಸಂಖ್ಯೆ. 121 ಕೋಟಿ 1,93,422. ಆ 121 ಕೋಟಿ 1,93,422 ಜನಸಂಖ್ಯೆಯಲ್ಲಿ ಕರ್ನಾಟಕದ ಜನಸಂಖ್ಯೆ 6 ಕೋಟಿ 11,30,704. 6 ಕೋಟಿ 11,30,704 ಅಂತಂದ್ರ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಜನಸಂಖ್ಯೆಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 8ನೇ ಸ್ಥಾನದಲ್ಲಿದೆ. ನಮ್ಮ ಪಾಲ್ ಎಷ್ಟು? ಭಾರತ ದೇಶಕ್ಕೆ ನಮ್ಮ ಕೊಡುಗೆ ಎಷ್ಟು? ಕನ್ನಡಿಗರ ಕೊಡುಗೆ ಎಷ್ಟು ಅಂತಂದ್ರೆ 5.05%. ಒಟ್ಟು 100% ಅಂದ್ರೆ 121 ಕೋಟಿ 121 ಕೋಟಿ ಅಂದ್ರೆ 100%. ಆದ್ರೆ ನಮ್ಮ ಕನ್ನಡಿಗರ ಕೊಡುಗೆ ಎಷ್ಟು ಅಂತಂದ್ರ 5.05%. ಯಾಕೆ ಗೊಂಬೆ ಚಿತ್ರ ಯಾಕೆ ಕಳ್ಸಕತ್ತೀರಿ? ಬರ್ಕೋಬೇಕು, ಚಂದಾಗಿ ನೀಟಾಗಿ ಬರ್ಕೋರಿ, ಇಲ್ಲ ಸುಮ್ನೆ ನೋಡಿ. ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟಿದೆ? 32,87,263 ಚದರ ಕಿಲೋಮೀಟರ್ ಇದೆ. ಆ 32,87,263 ಚದರ ಕಿಲೋಮೀಟರ್ದಲ್ಲಿ ಕರ್ನಾಟಕ 1,91,000
791 ಚದರ ಕಿಲೋಮೀಟರ್ ಇದೆ. ಹಾಗಾದ್ರೆ ಕನ್ನಡಿಗರ ಪಾಲ್ ಎಷ್ಟಂದ್ರೆ 5.83. ವಿಶ್ವದಲ್ಲಿ ಭಾರತದ ಪಾಲ್ ಎಷ್ಟಿದೆ ಅಂತಂದ್ರೆ ವಿಶ್ವದಲ್ಲಿ ಭಾರತ 7ನೇ ಸ್ಥಾನದಲ್ಲಿ. ಭಾರತ ಪಾಲು 2.4% ಇದೆ. ಹಂಗ ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲ್ ಎಷ್ಟಿದೆ ಅಂದ್ರೆ 5.83 ಕರ್ನಾಟಕದ ಪಾಲು. ಪರ್ಫೆಕ್ಟ್ ಆಗ್ರಿ, ಮನನಾಗ್ರಿ. ನಮ್ಮ ರಾಜ್ಯದ ಉತ್ತರ ತುದಿ ಬೀದರ್ ಜಿಲ್ಲೆ ಔರಾ ತಾಲೂಕಿನ ಮೂಕೇಡ, ದಕ್ಷಿಣ ತುದಿ ಚಾಮರಾಜನಗರದ ಗುಂಡ್ಲುಪೇಟೆಯ ಮುಯಾರ, ಪಶ್ಚಿಮ ತುದಿ ಉತ್ತರ ಕನ್ನಡದ ಕಾರವಾರ, ಪೂರ್ವ ತುದಿ ಕೋಲಾರ ಜಿಲ್ಲೆಯ ಮುಳಬಾಗಿಲು. ನಮ್ಮ ಕರ್ನಾಟಕ ರಾಜ್ಯದ ಉತ್ತರದಿಂದ ದಕ್ಷಿಣಕ್ಕಿರುವ ದೂರ ಎಷ್ಟಿದೆ? ಉತ್ತರದಿಂದ ದಕ್ಷಿಣಕ್ಕಿರುವ ದೂರ ಎಷ್ಟು ಅಂತಂದ್ರೆ ನಮ್ಮ ರಾಜ್ಯದಲ್ಲಿ 750 ಕಿಲೋಮೀಟರ್ ಇದೆ. ಪಶ್ಚಿಮದಿಂದ ಪೂರ್ವಕ್ಕಿರುವ ದೂರ ಎಷ್ಟಿದೆ ಅಂದ್ರೆ 400 ಕಿಲೋಮೀಟರ್ ದೂರ ಇದೆ. 400 ಕಿಲೋಮೀಟರ್. ಉತ್ತರದಿಂದ ದಕ್ಷಿಣ 750, ಪಶ್ಚಿಮದಿಂದ ಪೂರ್ವ 400 ಕಿಲೋಮೀಟರ್. ಕರ್ನಾಟಕದ ಉತ್ತರದಿಂದ ದಕ್ಷಿಣ 750, ಪಶ್ಚಿಮದಿಂದ ಪೂರ್ವ ಎಷ್ಟಿದೆ ಅಂದ್ರೆ 400 ಕಿಲೋಮೀಟರ್ ದೂರ ಇದೆ. ಇಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರೆಸೆಂಟ್ ನಮ್ಮ ರಾಜ್ಯದಲ್ಲಿ 29,340 ಗ್ರಾಮಗಳದಾವೆ. ನಮ್ಮ ರಾಜ್ಯದಲ್ಲಿ ಪ್ರೆಸೆಂಟ್ ಗ್ರಾಮಗಳ ಸಂಖ್ಯೆ ಎಷ್ಟಂದ್ರೆ 29,340. ಎಂತ ಗ್ರಾಮಗಳು ಅಂದ್ರೆ ಕಂದಾಯ ಗ್ರಾಮಗಳು. ಪ್ರೆಸೆಂಟ್ ಕಂದಾಯ ಗ್ರಾಮಗಳ ಸಂಖ್ಯೆ 29,340 ಕಂದಾಯ ಗ್ರಾಮಗಳು. ಸರಿಸುಮಾರು 6,021 ಗ್ರಾಮ ಪಂಚಾಯಿತಿ ಕರ್ನಾಟಕ ರಾಜ್ಯದಲ್ಲಿ. ಇನ್ನ 1,943 ಗ್ರಾಮಗಳಲ್ಲಿ ಜನವಸತಿ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಜನವಸತಿ ಇಲ್ಲದೆ ಇರುವಂತ ಗ್ರಾಮಗಳ ಸಂಖ್ಯೆ ಎಷ್ಟಂದ್ರೆ 1,943 ಗ್ರಾಮಗಳು. 1943 ಗ್ರಾಮಗಳಲ್ಲಿ ಸರ್ ಜನವಸತಿ ಯಾಕಿಲ್ಲ ಅಂತಂದ್ರೆ ಆ ಊರು ಮುಳುಗಡೆ ಆಗಿರ್ತದ. ಇಲ್ಲ ಅಂತಂದ್ರೆ ಆ ಊರಿಗೆ ಹಾವುಗಳು ಅಥವಾ ಈ ಕಾಡು ಮೃಗಗಳು, ಬೇರೆ ಬೇರೆ ಪ್ರಾಣಿಗಳು ಅಟ್ಯಾಕ್ ಮಾಡ್ತಿರ್ತಾರೆ. ಅಟ್ಯಾಕ್ ಮಾಡೋದ್ರಿಂದ 1,943 ಗ್ರಾಮಗಳಲ್ಲಿ ಜನವಸತಿ ಇಲ್ಲ. 29,340 ಕಂದಾಯ ಗ್ರಾಮಗಳಿವೆ. ಕಂದಾಯ ಗ್ರಾಮಗಳ ಸಂಖ್ಯೆ ಎಷ್ಟಿದೆ ಅಂದ್ರೆ 29,340 ಕಂದಾಯ ಗ್ರಾಮಗಳು. ಇನ್ನು 1,943 ಗ್ರಾಮಗಳಲ್ಲಿ ಜನವಸತಿ ಇಲ್ಲ. 6,021 ಗ್ರಾಮ ಪಂಚಾಯಿತಿಗಳನ್ನ ನಾವು ನೋಡ್ತೀವಿ ಪ್ರೆಸೆಂಟ್ ಕರ್ನಾಟಕ ರಾಜ್ಯದಲ್ಲಿ. ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಪ್ರಸ್ತುತ ಯಾವ ಸಮಿತಿ ಚಲಾವಣೆಯಲ್ಲಿದೆ ಅಂತಂದ್ರೆ ಅದು ರಮೇಶ್ ಕುಮಾರ್ ವರದಿ ಅಂತ ಕರಿತೀವಿ. ಇತ್ತೀಚೆಗೆ ರಮೇಶ್ ಕುಮಾರ್ ವರದಿ ಪ್ರಕಾರ ಪಂಚಾಯಿತಿ ನಾವು ವ್ಯವಸ್ಥೆಯನ್ನು ನೋಡ್ತಾ ಬರ್ತೀವಿ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ 31 ಜಿಲ್ಲೆಗಳನ್ನ ನೋಡ್ತೀವಿ. ಆ 30ನೇ ಜಿಲ್ಲೆ ಯಾವ್ದಂದ್ರೆ ಯಾದಗಿರಿ ಅನ್ನೋದು 30ನೇ ಜಿಲ್ಲೆ ಆದ್ರೆ 31ನೇ ಜಿಲ್ಲೆ ಯಾವ್ದಂದ್ರೆ ವಿಜಯನಗರ. ಈ ಎರಡೂ ಜಿಲ್ಲೆಗಳು ಕಲ್ಯಾಣ ಕರ್ನಾಟಕದಲ್ಲಿ ವಿಭಾಗ ಆಗಿದ್ದು ವಿಶೇಷ. ಕಲ್ಯಾಣ ಕರ್ನಾಟಕದಲ್ಲಿ ಯಾಕಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಸ್ತುತ ಜಿಲ್ಲೆಗಳ ಸಂಖ್ಯೆ ಎಷ್ಟಂದ್ರೆ 7 ಜಿಲ್ಲೆಗಳಾಗಿ ಪ್ರೆಸೆಂಟ್. ಮೊದಲ 6 ಜಿಲ್ಲೆಗಳು, ಹೈದರಾಬಾದ್ ಕರ್ನಾಟಕ 6 ಅಂತಿದ್ರು. ಪ್ರೆಸೆಂಟ್ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಂದ್ರ 7 ಜಿಲ್ಲೆಗಳು. ಯಾವಾಗ ಕಲಬುರಗಿಯಿಂದ ಯಾದಗಿರಿ ಡಿವೈಡ್ ಆಯ್ತು, ಯಾವಾಗ ಬಳ್ಳಾರಿಯಿಂದ ವಿಜಯನಗರ ವಿಭಾಗ ಆಯ್ತು, ಪ್ರೆಸೆಂಟ್ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ನಾವು ಜಿಲ್ಲೆಗಳ ನೋಡ್ತೀವಿ ಅಂದ್ರೆ 31 ಜಿಲ್ಲೆಗಳದಾವೆ. ಆ 31 ಜಿಲ್ಲೆಗಳಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಜಿಲ್ಲೆ ಅಂದ್ರೆ ಬೆಳಗಾವಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ವಿಸ್ತೀರ್ಣ. ಯಾಕಂದ್ರೆ 13,415 ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ ಬೆಳಗಾವಿ. 13,415 ಆದ್ರೆ ಚಿಕ್ಕ ಜಿಲ್ಲೆ ಯಾವ್ದಂದ್ರೆ ಬೆಂಗಳೂರು ನಗರದ ವಿಸ್ತೀರ್ಣ ಎಷ್ಟಿದೆ ಅಂದ್ರೆ 2,208 ಚದರ ಕಿಲೋಮೀಟರ್. ಅತ್ಯಂತ ಚಿಕ್ಕ ಜಿಲ್ಲೆ ಅಂದ್ರೆ ಬೆಂಗಳೂರು ನಗರ, ಅತ್ಯಂತ ದೊಡ್ಡದಾಗಿರುವಂತ ಜಿಲ್ಲೆ ಅಂದ್ರೆ ಬೆಳಗಾವಿ. ಇಷ್ಟು ಪರ್ಫೆಕ್ಟ್ ಆಗ್ರಿ. ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಆಯ್ತು. ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡದಾದ ಜಿಲ್ಲೆ ಅಂದ್ರೆ ಬೆಂಗಳೂರು ನಗರ. ನೋಡಿ, ಚಿಕ್ಕ ಜಿಲ್ಲೆ ದೊಡ್ಡ ಜನಸಂಖ್ಯೆ. ಜನಸಂಖ್ಯೆ ಎಷ್ಟಿದೆ ಅಂದ್ರೆ ಪ್ರೆಸೆಂಟ್ 1,50,00,000ಕ್ಕಿಂತ ಜಾಸ್ತಿ ಇದೆ. ಬಟ್ 2011ರ ಪ್ರಕಾರ 88 ಲಕ್ಷ ಇತ್ತು. ಈ ಪ್ರೆಸೆಂಟ್ 1,50,00,000 ದಾಟಿದೆ ಬೆಂಗಳೂರು ನಗರ ಜನಸಂಖ್ಯೆ. ಇನ್ನ ಇಲ್ಲಿ ಅತಿ ಚಿಕ್ಕ ಜನಸಂಖ್ಯೆ, ಕಡಿಮೆ ಜನಸಂಖ್ಯೆ ಹೊಂದಿರುವಂತ ಜಿಲ್ಲೆ ಅಂದ್ರೆ ಕೊಡಗು ಜಿಲ್ಲೆ. ನೋಡಿ, ಕೊಡಗುದಾಗ ಬರೇ ಚಿಲ್ಲರ 5 ಲಕ್ಷ ಅದ, 5,54,000. ಕನಿಷ್ಠ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕನಿಷ್ಠ ಜನಸಂಖ್ಯೆ ಹೊಂದಿರುವಂತ ಜಿಲ್ಲೆ ಅಂದ್ರೆ ಕೊಡಗು. ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ಜಿಲ್ಲೆ ಅಂದ್ರೆ ಬೆಂಗಳೂರು ನಗರ. ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ಜಿಲ್ಲೆ ಅಂದ್ರೆ ಬೆಂಗಳೂರು ನಗರ. ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರುವಂತ ಜಿಲ್ಲೆ ಅಂದ್ರೆ ಕೊಡಗು ನಮ್ಮ ರಾಜ್ಯದಲ್ಲಿ. ನೋಡಿ, ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆ ಅಂದ್ರೆ ಬೆಂಗಳೂರು ನಗರ. ಬೆಳಗಾವಿ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ, ಅತ್ಯಂತ ಚಿಕ್ಕ ಜಿಲ್ಲೆ ಅಂದ್ರೆ ಬೆಂಗಳೂರು ನಗರ. ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಅಂದ್ರೆ ಬೆಂಗಳೂರು ನಗರ,
ಅತ್ಯಂತ ಕಡಿಮೆ ಜಿಲ್ಲೆ ಅಂತಂದ್ರೆ ನೋಡಿ ಸೇಮ್ ಇವೆರಡು ನೆನ್ಪಿಟ್ರೆ ಇನ್ನೊಂದು ನೆನ್ಪಿಡಬಹುದು. ಇಲ್ಲಿ ವಿಸ್ತೀರ್ಣ ಚಿಕ್ಕದಿದೆ, ಜನಸಂಖ್ಯೆ ಜಾಸ್ತಿ ಇದೆ, ಅದಕ್ಕೆ ಹೈಯೆಸ್ಟ್ ಡೆನ್ಸಿಟಿ ಇದೆ ನೋಡಿ 4000. ಬೆಂಗಳೂರು ನಗರ ಜನಸಾಂದ್ರತೆ ಎಷ್ಟಿದೆ ಅಂದ್ರೆ 4378. ಬೆಂಗಳೂರು ನಗರ ಜನಸಾಂದ್ರತೆ. ಕೊಡಗು ಎಷ್ಟಿದೆ ಅಂದ್ರೆ 135 ನೋಡಿ, 135. ಅತ್ಯಂತ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತ ಜಿಲ್ಲೆ ಅಂತಂದ್ರೆ ಬೆಂಗಳೂರು ನಗರ. ಅತ್ಯಂತ ಕಡಿಮೆ ಜನಸಾಂದ್ರತೆ ಹೊಂದಿರುವ ಜಿಲ್ಲೆ ಅಂದ್ರೆ ಕೊಡಗು. ಹೈಯೆಸ್ಟ್ ಜನಸಾಂದ್ರತೆ ಬೆಂಗಳೂರು ನಗರ ಆದರೆ ಕಡಿಮೆ ಜನಸಾಂದ್ರತೆ ಕೊಡಗು ಜಿಲ್ಲೆ ಅಂತ ಹೇಳಿ ಕರಿತೀವಿ. ಯಾಕೆ ಕೊಡಗುದಲ್ಲಿ ಜನಸಾಂದ್ರತೆ ಕಡಿಮೆ ಇದೆ ಅಂದ್ರೆ ದಟ್ಟವಾಗಿರುವಂತ ಅಭಯಾರಣ್ಯ ಇದೆ, ವನ್ಯಜೀವಿ ಧಾಮಗಳದಾವೆ, ಆನೆಗಳದಾವೆ, ಹುಲಿಗಳದಾವೆ. 6049 ಆನೆಗಳದಾವ ಕೊಡಗುದಲ್ಲಿ. ನಾವ್ ಬೆಂಗಳೂರದಾಗ ಮನುಷ್ಯ ಬಂದ್ರೆ ಆನೆ ಬಂತಂದ್ರ ಆನೆ ಬಂತ ಅಂತೀವಿ. ಅಲ್ಲಿ ಕೊಡಗುದಲ್ಲಿ ಮನುಷ್ಯ ಹೋದ್ರ ಅವು ಆನೆಗಳಂತಾವ್, ಮನುಷ್ಯ ಬಂದ ಅಂತೇಳಿ. ಅಷ್ಟ್ರ ಮಟ್ಟಿಗೆ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂತದ್ದು ಕೊಡಗು. ಆ ಉದ್ದೇಶಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಆನೆಗಳನ್ನು ಹೊಂದಿದ್ದರಿಂದ ಜನಸಂಖ್ಯೆ ಕಡಿಮೆ ಇದಾವೆ, ವನ್ಯ ಮೃಗಗಳ ಸಂಖ್ಯೆ ಜಾಸ್ತಿ ಅದಾವೆ. ಆ ಉದ್ದೇಶ ಕರ್ನಾಟಕದಲ್ಲಿ ಹೈಯೆಸ್ಟ್ ಡೆನ್ಸಿಟಿ ಹೊಂದಿದ್ದು ಬೆಂಗಳೂರು ನಗರ ಆದ್ರೆ ಕಡಿಮೆ ಯಾವ್ದಂದ್ರ ಕೊಡಗು. ಇಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರೆಸೆಂಟ್ 281 ನಗರಾಡಳಿತವನ್ನು ನೋಡ್ತೀವಿ. ನಗರಾಡಳಿತ ಬರ್ಕೊಳ್ಳಿ. ನಾಳೆ KS ಕಾಲ್ಫಾರ್ಮ್ ಅಂತ ಒತ್ಕೊಂಡದಕ್ಕೆ ಓದಿ ಶಾಣ್ಯಾರಿ 4 ಮಂದಿ ಬರ್ರಿ ಮುಂದಾರಿ. 281 ಟೋಟಲ್ ಕರ್ನಾಟಕ ರಾಜ್ಯದಲ್ಲಿ ನಗರಾಡಳಿತ ಸಂಖ್ಯೆ ಎಷ್ಟಂತಂದ್ರೆ 281 ನಗರಾಡಳಿತ ಪ್ರದೇಶಗಳದಾವೆ. ಈ ನಗರಾಡಳಿತ ಪ್ರದೇಶಗಳಲ್ಲಿ 11 ಮಹಾನಗರ ಪಾಲಿಕೆಗಳು. ಯಾಕೆ ಇವತ್ತು ಸರ್ ಶೆಟ್ಟಿಗೆ ಇರತ್ತೆ ಇನ್ ಮ್ಯಾಗ ಶೆಟ್ಟಿಗೆ ಇರದೆ ಇನ್ ಮ್ಯಾಗ ಒಟ್ಟ ಎಕ್ಸಾಮ್ಸ್ ಅನ್ನೋದು 117 11 ಮಹಾನಗರ ಪಾಲಿಕೆಗಳು, 117 ಪುರಸಭೆಗಳದಾವೆ. ಪುರಸಭೆಗಳ ಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ 117. 91 58 91 ಏನೋ 58 ಏನೋ ಯಾರು ಹೇಳ್ತಾರೆ? 91 58 4 ಅನುಸೂಚಿತ ಪ್ರದೇಶಗಳು. ಇವು ಪುರಸಭೆಗಳು. ಮಹಾನಗರ ಪಾಲಿಕೆಗಳು 117 ಪುರಸಭೆಗಳು, 91 ಪಟ್ಟಣ ಪಂಚಾಯಿತಿ, 58 ನಗರಸಭೆಗಳು, 4 ಅನುಸೂಚಿತ ಪ್ರದೇಶಗಳು. ಟೋಟಲ್ 281 ನಾವು ಕರ್ನಾಟಕ ರಾಜ್ಯದಲ್ಲಿ ಪ್ರೆಸೆಂಟ್ ಏನ್ ನೋಡ್ತೀವಿ ಅಂದ್ರೆ ನಗರಸಭೆ ನಗರಾಡಳಿತ ಸಂಖ್ಯೆಗಳನ್ನು ನೋಡ್ತೀವಿ. 4 ಅನುಸೂಚಿತ ಪ್ರದೇಶಗಳು ಯಾವ ಅಂತಂದ್ರೆ ಒಂದು ಭೀಮರಾಯನಗುಡಿ ಶಾಪುರ, ವಾಡಿ ಮತ್ತು ಶಹಾಬಾದಿ ಕಲಬುರಗಿ, ಮತ್ತೆ ಕುದುರೆಮುಖ ಚಿಕ್ಕಮಗಳೂರು ಜಿಲ್ಲೆ ಕುದುರೆಮುಖ. ಆಮೇಲೆ ಭೀಮರಾಯನಗುಡಿ, ವಾಡಿ, ಶಹಾಬಾದಿ, ಕುದುರೆಮುಖ. ಇನ್ನೊಂದು ಒಟ್ಟ ನೆನಪಾಗಲ್ಲ ಇದೆಲ್ಲ ಗೋಕಾಕ ಅವಸರ ಮಾಡಿ ಹೇಳಕತ್ತೀನಿ. ಗೋಕಾಕ, ಕುದುರೆಮುಖ, ವಾಡಿ, ಶಹಾಬಾದಿ, ಭೀಮರಾಯನಗುಡಿ. ಕರ್ನಾಟಕ ರಾಜ್ಯದಲ್ಲಿ 4 ಪ್ರಧಾನವಾಗಿರುವಂತ ಅನುಸೂಚಿತ ಪ್ರದೇಶಗಳನ್ನ ನೋಡ್ತೀವಿ. ನಮ್ಮ ರಾಜ್ಯದಲ್ಲಿ ಪ್ರೆಸೆಂಟ್ ಅನುಸೂಚಿತ ಪ್ರದೇಶಗಳ ಸಂಖ್ಯೆ ಎಷ್ಟಂದ್ರೆ ಅವು 4. ಭೀಮರಾಯನಗುಡಿ ಎಲ್ಲಿದೆ ಅಂದ್ರೆ ಯಾದಗಿರಿಯಲ್ಲಿ ಕಂಡು ಬರ್ತದೆ. ವಾಡಿ, ಶಹಾಬಾದಿ ಎಲ್ಲಿದೆ ಅಂದ್ರೆ ಕಲಬುರಗಿಯಲ್ಲಿ ಕಂಡು ಬರ್ತದೆ. ಕುದುರೆಮುಖ ಎಲ್ಲಿದೆ ಅಂದ್ರೆ ಚಿಕ್ಕಮಗಳೂರಲ್ಲಿ ಕಂಡು ಬರ್ತದೆ. ಗೋಕಾಕ್ ಎಲ್ಲಿದೆ ಅಂದ್ರೆ ಅದು ಬೆಳಗಾಮದಲ್ಲಿ ಕಂಡು ಬರ್ತದೆ. ಇದು ಲಾಸ್ಟ್. ಈ ಎಕ್ಸಾಮ್ ಮುಗಿತನೂ ಕರ್ನಾಟಕ ಮುಟ್ಟಂಗಿಲ್ಲದು. ಇವತ್ತು ಫೈನಲ್, ಇವತ್ತ ನಾಳೆ ನಾಡಿದ್ದು 3 ದಿನ ನಾವ್ ಒಳ್ಳೆ ಕರ್ನಾಟಕ ಹೇಳ್ರಿ ಅಂದ್ರೆ ಒಟ್ಟ ಮುಟ್ಟಂಗಿಲ್ಲ. ಬೇರೆ ಸಬ್ಜೆಕ್ಟ್ ಹೇಳ್ತೀನಿ, ಬರೀ ಇದೇ ಹೇಳ್ಕೊತಂದ್ರಲ್ಲ ಅರಿಕಲ್. ಈ ಚಂದ ಬರ್ಕೊಂಬಿಡಿ, ಪರ್ಫೆಕ್ಟ್ ಆರಿ. ಒಳ್ಳೆ ಹೇಳೋದಾಗಲ್ಲ, ಸ್ವಚ್ಛ ಒಟ್ಟು ಹೇಳಂಗಿಲ್ಲ ನೋಡಿ. ಕರ್ನಾಟಕ ರಾಜ್ಯದ ಹಿಂದಿನ ಇಷ್ಟು ಪರ್ಫೆಕ್ಟ್ ಮಾಡ್ಕೊಂಡ್ಬಿಡಿ. ಉತ್ತರ ತುದಿ ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಮುಖೇಡ, ದಕ್ಷಿಣ ತುದಿ ಚಾಮರಾಜನಗರದ ಗುಂಡ್ಲುಪೇಟೆಯ ಮುಯ್ಯಾರ, ಪಶ್ಚಿಮ ತುದಿ ಉತ್ತರ ಕನ್ನಡದ ಕಾರವಾರ, ಪೂರ್ವ ತುದಿ ಕೋಲಾರ ಜಿಲ್ಲೆಯ ಮುಳಬಾಗಿಲು. ಉತ್ತರದಿಂದ ದಕ್ಷಿಣಕ್ಕೆ 750 ಕಿಲೋಮೀಟರ್, ಪಶ್ಚಿಮದಿಂದ ಪೂರ್ವಕ್ಕೆ 400 ಕಿಲೋಮೀಟರ್. ಇಂಥ ನಮ್ಮ ಕರ್ನಾಟಕ ರಾಜ್ಯ ಪ್ರೆಸೆಂಟ್ 29,340 ಕಂದಾಯ ಗ್ರಾಮಗಳನ್ನು ನೋಡ್ತೀವಿ. 1943 ಗ್ರಾಮಗಳಲ್ಲಿ ಜನವಸತಿ ಇಲ್ಲ. 6,021 ಪಕ್ಕಾ ಕ್ವಶನ್ ನೋಡಿ. ಈ ಗ್ಯಾರಂಟಿ ಕೇಳ್ತಾನೆ ಗ್ರಾಮ ಪಂಚಾಯತಿ, ಈ ತರ ಟಾರ್ಗೆಟ್ ಮಾಡ್ತಾನೆ. ಪಕ್ಕಾ ಕ್ವಶನ್ ಎಲ್ಲ ಇವು. ಇಷ್ಟ್ರಾಗೆ 1-2-3 ಕ್ವಶನ್ ಹೋಗ್ಬಿಡ್ತಾನೆ. ನೀವೆಲ್ಲ ಹಗರ ಅನ್ಬಹುದು. ಇಷ್ಟ್ರಾಗೆ 2-3 ಕ್ವಶನ್ ಕೇಳ್ತಾನೆ. 75.36, 319, 968 ಅಥವಾ 973 ಇವು ಬರ್ಕೊಂಡ್ಬಿಡಿ. ಇದೇನಂದ್ರೆ ಕರ್ನಾಟಕ ರಾಜ್ಯದ ಸಾಕ್ಷರತೆ. ಇದು ಸಾಕ್ಷರತೆ ಕರ್ನಾಟಕ ರಾಜ್ಯದ್ದು. ಇದೇನಂದ್ರೆ ಜನಸಾಂದ್ರತೆ.
ಇದೇನಂದ್ರೆ ಲಿಂಗಾನುಪಾತ. ಲಿಂಗಾನುಪಾತ ಇದು ಸಾಕ್ಷರ ಪ್ರಮಾಣ, ಇದು ಜನಸಾಂದ್ರತೆ, ಇದು 1000 ಪುರುಷರಿಗಿರುವ ಸ್ತ್ರೀಯರ ಪ್ರಮಾಣವನ್ನ ಲಿಂಗಾನುಪಾತ ಅಂತ ಕರಿತೀವಿ. ಲಿಂಗಾನುಪಾತ. ಸಾಕ್ಷರ ಪ್ರಮಾಣ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವಂತ ಜಿಲ್ಲೆ ಯಾವ್ದಂದ್ರೆ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಸಾಕ್ಷರತೆ ಹೊಂದಿದ್ದು 88.6% ಇದೆ ಸಾಕ್ಷರ ಪ್ರಮಾಣ. ಅತ್ಯಂತ ಕಡಿಮೆ ಸಾಕ್ಷರ ಹೊಂದಿರುವಂತ ಜಿಲ್ಲೆ ಯಾವ್ದಂದ್ರೆ ಯಾದಗಿರಿ. ಯಾದಗಿರಿ 52.4% ಸಾಕ್ಷರ ಪ್ರಮಾಣ ಇದೆ ಸಾಕ್ಷರತೆ. ಜನಸಾಂದ್ರತೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತ ಜಿಲ್ಲೆ ಯಾವುದಂದ್ರೆ ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತ ಜಿಲ್ಲೆ ಬೆಂಗಳೂರು ನಗರ. ಬೆಂಗಳೂರು ನಗರ. ಕಡಿಮೆ ಯಾವುದಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕೊಡಗು. ಬೆಂಗಳೂರು ನಗರ 4378, ಕೊಡಗು 135. ಲಿಂಗಾನುಪಾತ ಸೆಕ್ಸ್ ರೇಷಿಯೋ ಅಂತ ಕರಿತೀವಿ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವಂತ ಜಿಲ್ಲೆ ಅಂದ್ರೆ ಅದು ಉಡುಪಿ. ಉಡುಪಿ 1093 ಇದೆ. ಕಡಿಮೆ ಯಾವುದಂದ್ರೆ ಬೆಂಗಳೂರು ನಗರ. ಬೆಂಗಳೂರು ನಗರ ಎಷ್ಟಿದೆ ಅಂದ್ರೆ 908 ಇದೆ ನೋಡಿ. ನೀವು ಸ್ವಲ್ಪ ಇವು ಪರ್ಫೆಕ್ಟ್ ಆಗ್ಬೇಕು. ಇವತ್ತರ ಊಟ ಮಾಡೋಕ್ಕಿಂತ ಮುಂಚೆ ಪರ್ಫೆಕ್ಟ್ ಆಗಿಬಿಡಿ. 9 ಗಂಟೆಗೆ ಕ್ಲಾಸ್ ತಗೋತೀನಿ. ಇವತ್ತು 9 ಗಂಟೆಗೆ ಆಧುನಿಕ ಭಾರತ ಇತಿಹಾಸ ಪ್ಲಾಸ್ಟಿಕ್ ಕದನ ಮತ್ತು ಬಕ್ಸರ್ ಕದನ ಹೇಳ್ತೀನಿ. ಇವತ್ತು ಪ್ಲಾಸ್ಟಿಕ್ ಕದನ, ಬಕ್ಸರ್ ಕದನ. ಪ್ಲಾಸ್ಟಿಕ್ ಕದನ ಮುಗಿತದೆ, ಈ ಎರಡು ಮುಗಿಸ್ಬಿಡಮ್ ಇವತ್ತು. ಪ್ಲಾಸ್ಟಿಕ್ ಮತ್ತು ಬಕ್ಸರ್ ಕದನ ನಾಳೆ 1857 ಸ್ಟಾರ್ಟ್ ಮಾಡೋಣ. ನಾಳೆಯಿಂದ 1857 ಸ್ವಲ್ಪ ಸ್ಪೀಡ್ ಹೋಗ್ಬಿಡೋಣ. ಸ್ಪೀಡ್ ಹೋದ್ರೆ ಸಬ್ಜೆಕ್ಟ್ ಕವರ್ ಆಗ್ತದೆ. 9 ಗಂಟೆ. ನಾಳೆ ಮಾರ್ನಿಂಗ್ 7 ಗಂಟೆಗೆ ಇವ್ರು ಬರಕತ್ತಾರ, VRS ಅವರು. ಸೈನ್ಸ್ ಯಾವ ತರ ಡಿಸ್ಕಸ್ ಮಾಡ್ಬೇಕಂತ ಹೇಳಿ ಕರ್ನಾಟಕದ ಶ್ರೇಷ್ಠ ಸಂಪನ್ಮೂಲ ಉಪನ್ಯಾಸಕರಾಗಿರುವಂತ VRS ಅವರು, ಲೇಖಕರವರು. ಅವರು ನಮ್ ಜೊತೆ ವಿಜ್ಞಾನದ ಕೆಲವೊಂದು ವಿಚಾರಗಳನ್ನು ಹಂಚ್ಕೋತಾರೆ ನಾಳೆ ಮಾರ್ನಿಂಗ್ 7 ಗಂಟೆಗೆ. ಓಕೆ. ಕಂಡು ಬರುವಂತ 4 ವಿಶಿಷ್ಟವಾಗಿರುವಂತ ಬುಡಕಟ್ಟು ಜನಾಂಗ ಯಾವ್ದಂದ್ರೆ ಒಂದು ಸೋಲಿಗ ಜನಾಂಗ ಇದೆ, ಫೇಮಸ್. ಸೋಲಿಗರು ಕರ್ನಾಟಕ ರಾಜ್ಯದಲ್ಲಿ ಫೇಮಸ್. ಸೋಲಿಗರು, ಹಕ್ಕಿಪಿಕ್ಕಿ, ಕಾಡುಗುರುಬರು, ಹಕ್ಕಿಪಿಕ್ಕಿ ಅನ್ನುವಂತ ಬುಡಕಟ್ಟು ಜನಾಂಗವನ್ನು ನೋಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದ ಜನಾಂಗ ಸೋಲಿಗರು. ಎಲ್ಲಿ? ಚಾಮರಾಜನಗರದಲ್ಲಿ ಕಂಡು ಬರ್ತಾರೆ. ಇದು ಕ್ವಶನ್ ಆಗಿದೆ. ಚಾಮರಾಜನಗರದ ಬಿಳಿಗಿರಿರಂಗನ ಬೆಟ್ಟ, ಮಲೈಮಹದೇಶ್ವರ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟಗಳಲ್ಲಿ ಈ ಸೋಲಿಗ ಅನ್ನುವಂತ ಬುಡಕಟ್ಟು ಜನಾಂಗ ನೋಡ್ತೀವಿ. ಸೋಲಿಗರು, ಹಕ್ಕಿಪಿಕ್ಕಿ, ಸಿದ್ಧಿ ಜನಾಂಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತಾರೆ. ಇತ್ತೀಚೆಗೆ ರಾಜ್ಯಸಭೆ ಆಯ್ಕೆಯಾದ್ರು ನೋಡಿ, ಶಾಂತರಾಮ್ ಅಂತ ಹೇಳಿ ಸಿದ್ಧಿ ಜನಾಂಗದ ರಾಜ್ಯಸಭೆಗೆ ಆಯ್ಕೆಯಾದ ನೋಡಿ. ಸೋಲಿಗರು, ಹಕ್ಕಿಪಿಕ್ಕಿ, ಸಿದ್ಧಿ, ಕಾಡುಗುರುಬರು. ಇವು ಪರ್ಫೆಕ್ಟ್ ಆಗಿಬಿಡಿ. ಓಕೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಸಿದ್ಧವಾಗಿರುವಂತ ಬುಡಕಟ್ಟು ಜನಾಂಗಿಯವರು ಬೆಟ್ಟ ಗುಡ್ಡಗಳಲ್ಲಿ, ಗಿರಿಕಂದರಗಳಲ್ಲಿ ನಾವು ನಮ್ಮವರೆಂಬ ಭಾವನೆಯಿಂದ ವಾಸ ಮಾಡುವಂತ ಜನಾಂಗವನ್ನೇ ಬುಡಕಟ್ಟು ಜನಾಂಗ. ಸೋಲಿಗರು ಮಾಡುವಂತ ಒಂದು ವಿಶಿಷ್ಟವಾದ ಈ ಏನು ಸ್ಥಳಾಂತರ ಬೇಸಾಯ ಪದ್ಧತಿಗೆ ಏನಂತ ಕರೀತಾರೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸೋಲಿಗರು ಮಾಡುವಂತ ಸ್ಥಳಾಂತರ ಬೇಸಾಯ ಪದ್ಧತಿನ ಯಾವ ಹೆಸರಿಂದ ಕರೀತಾರೆ? ಎಕ್ಸಲೆಂಟ್. ಕಮರಿ ಅಂತ ಕರೀತಾರೆ ನೋಡಿ. ಕಮರಿ. ಕರ್ನಾಟಕ ರಾಜ್ಯದಲ್ಲಿ ಕಮರಿ ಅನ್ನುವಂತ ಹೆಸರಿಂದ ಕರೀತಾರೆ. ಕಮರಿ. ಕರ್ನಾಟಕದಲ್ಲಿ ಕಮರಿ. ಇವು ಸ್ಥಳಾಂತರ ಬೇಸಾಯ ಪದ್ಧತಿ ಅಂತೇಳಿ ಗುರುತಿಸ್ತೀವಿ. ಇದೆಲ್ಲದಂದ್ರೆ ಬುಡಕಟ್ಟು ಜನಾಂಗ ಸೋಲಿಗರು ಚಾಮರಾಜನಗರದಲ್ಲಿ ಕಂಡು ಬರ್ತಾರೆ. ಬರ್ಕೊಂಡ್ರಿ 3 ಪೇಜ ಬರಿಬೇಕು. ಪಟ ಗೀಸ್ರಿ, ಪ್ರಾಕ್ಟೀಸ್ ಮಾಡ್ರಿ. ನಾ ಪರ್ಫೆಕ್ಟ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ನೀವು ಪರ್ಫೆಕ್ಟ್ ಆಗೋದು ಇಂಪಾರ್ಟೆಂಟ್. ಗೀಚ್ಕೊಂಡ್ಬಿಡ್ರಿ. ಒಂದು ಹಾಳಿ ತೊಗೊಂಡು ಬರೀರಿ. ನೋಡಮ್ ಏನು ಆಗಲ್ಲ, ಕೈ ಸವಂಗಿಲ್ಲ. ಅನವಶ್ಯಕ SMS ಮಾಡಕ್ ಹೋಗ್ಬಿಡಿ. ಒಂದು ತಿಂಗಳ 2 ತಿಂಗಳು 3 ತಿಂಗಳು ಸೀರಿಯಸ್ ಆಗಿ ಓದಮ್ಮು. ಬಂಗಾರಂತ ನೌಕರಿ ಆಯ್ತು. 10 PSI, 6000 PC ಕರೀತಾನೆ, 450 KS ಕರೀತಾನೆ, PDO ಕರೀತಾನೆ. ಸದ್ಯ ನೋಡಿ, ಇದು 1ನೇ ಚಾಪ್ಟರ್ ಕಂಪ್ಲೀಟ್ ಆಯ್ತು. ಏನ್ ಹೇಳಿದ 20 ನಿಮಿಷ 1ನೇ ಚಾಪ್ಟರ್ ಕಂಪ್ಲೀಟ್. ಓಕೆನಾ? ನೆಕ್ಸ್ಟ್ ಚಾಪ್ಟರ್ ಹೊತ್ತು ನೋಡಿ, 2ನೇ ಚಾಪ್ಟರ್. ಕರ್ನಾಟಕದ 2ನೇ ಚಾಪ್ಟರ್ ಯಾವ್ದಂದ್ರ ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳು. ಫಿಸಿಕಲ್ ಫೀಚರ್ಸ್ ಆಫ್ ಕರ್ನಾಟಕ.
ಕರ್ನಾಟಕದ ಪ್ರಾಕೃತಿಕ ನಮ್ಮ ರಾಜ್ಯವನ್ನು ಪ್ರಾಕೃತಿಕವಾಗಿ ಎಷ್ಟು ಭಾಗ ಮಾಡೀವಿ? 3 ಭಾಗ, 4 ಭಾಗ, 5 ಭಾಗ, 6 ಭಾಗ. ಎಷ್ಟು ಭಾಗಗಳನ್ನಾಗಿ ಡಿವೈಡ್ ಮಾಡಿವಿ ನಮ್ಮ ರಾಜ್ಯವನ್ನು ಪ್ರಾಕೃತಿಕವಾಗಿ ಫಿಸಿಕಲಿ? ಶಬಾಷ್. ಕರ್ನಾಟಕ ರಾಜ್ಯವನ್ನು ಫಿಸಿಕಲಿ ಎಷ್ಟು ಭಾಗಗಳನ್ನಾಗಿ ಮಾಡಿವಿ ಅಂದ್ರೆ 3 ಭಾಗಗಳನ್ನಾಗಿ ಡಿವೈಡ್ ಮಾಡಿ. ನೋಡಿ 3 ಭಾಗ ಯಾವುವು ನೋಡಿ? 36%. 3 ಭಾಗ ಹಾಕಿರಿ 46, 4 ಭಾಗ ಅಂತ ಹಾಕಿರಿ. 4 ಭಾಗ ಯಾಕೆ ಬರ್ತಾವ? ನಮ್ಮ ರಾಜ್ಯವನ್ನು ಪ್ರಾಕೃತಿಕವಾಗಿ ಪ್ರಧಾನವಾಗಿ 3 ಭಾಗಗಳನ್ನಾಗಿ ಡಿವೈಡ್ ಮಾಡ್ತೀವಿ. 3 ಭಾಗ ಯಾವುವು? ನಂಬರ್ 1 ಕೋಸ್ಟಲ್ ಏರಿಯಾ, ನಂಬರ್ 2 ವೆಸ್ಟರ್ನ್ ಘಾಟ್, ನಂಬರ್ 3 ಪ್ಲೇನ್. ಕರ್ನಾಟಕ ರಾಜ್ಯವನ್ನು ಪ್ರಧಾನವಾಗಿ 3 ಭಾಗಗಳನ್ನಾಗಿ ಮಾಡ್ತೀವಿ. 1 ಕರಾವಳಿಯ ತೀರ, ಕರಾವಳಿಯ ತೀರ. 2ನೇದು ಪಶ್ಚಿಮ ಘಟ್ಟಗಳು, ಪಶ್ಚಿಮ ಘಟ್ಟಗಳು, ಘಟ್ಟಗಳು. 3ನೇದ್ದು ಮೈದಾನ ಪ್ರದೇಶ. ಮತ್ತು ಮೈದಾನ ಪ್ರದೇಶವನ್ನು 2 ಭಾಗ ಮಾಡ್ತೀವಿ. ಅಲ್ಲದು ಕರ್ನಾಟಕ ರಾಜ್ಯವನ್ನು ಪ್ರಾಕೃತಿಕವಾಗಿ 3 ಭಾಗ, ಕರಾವಳಿ, ಕೋಸ್ಟಲ್ ಏರಿಯಾ, ವೆಸ್ಟರ್ನ್ ಘಾಟ್ ಅಂಡ್ ಪ್ಲೇನ್ ಅಂತ ಕರಿತೀವಿ. ಪ್ಲೇನ್ ಅಂದ್ರೆ ಏನು? ಮೈದಾನ ಪ್ರದೇಶ. ಹಾಗಾದ್ರೆ ಕರ್ನಾಟಕ ರಾಜ್ಯದ ಕರಾವಳಿ ಒಂದನ್ನು ತೆಗೆದುಕೊಂಡಾಗ, ಕರ್ನಾಟಕ ರಾಜ್ಯದ ಕರಾವಳಿಯನ್ನು ಒಂದನ್ನು ತೆಗೆದುಕೊಂಡಾಗ ನಮ್ಮ ರಾಜ್ಯದ ಕರಾವಳಿಯ ಉದ್ದ ಎಷ್ಟಿದೆ ಅಂದ್ರೆ ಬರ್ಕೊಳ್ಳಿ. ಬರ್ಲಾಕತ್ತೀರಿ? 2-3 ತಿಂಗಳು ನಾನು ಮಾತು ಕೇಳ್ರಿ ನೋಡಮ್ಮ. ನಮ್ಮ ರಾಜ್ಯದ ಕರಾವಳಿ ಉದ್ದ 320 ಕಿಲೋಮೀಟರ್ ಉದ್ದವಾಗಿದೆ. 9 ರಾಜ್ಯಗಳಲ್ಲಿ ಕರಾವಳಿ ಇದೆ. ಆ 9 ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯ ಕೂಡ ಒಂದು. 9 ಯಾವುವು? ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ, ಒಡಿಸ್ಸಾ, ಪಶ್ಚಿಮ ಬಂಗಾಳ. 9 ರಾಜ್ಯಗಳಲ್ಲಿ ಕೋಸ್ಟಲ್ ಏರಿಯಾ ಇದೆ, ಕರಾವಳಿ ಇದೆ. ಆ 9 ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು. ಕರ್ನಾಟಕ ರಾಜ್ಯದ ಕರಾವಳಿಯ ಉದ್ದ ಎಷ್ಟಿದೆ ಅಂದ್ರೆ 320 ಕಿಲೋಮೀಟರ್ ಇದೆ. ಕರಾವಳಿಯನ್ನು ಹಂಚಿಕೊಂಡ ಜಿಲ್ಲೆಗಳ ಸಂಖ್ಯೆ ಎಷ್ಟು? 3 ಜಿಲ್ಲೆಗಳು. 3 ಜಿಲ್ಲೆಗಳು ಕರಾವಳಿಯನ್ನು ಹಂಚಿಕೊಂಡಿದ್ದಾವೆ. 320 ಕಿಲೋಮೀಟರ್, 3 ಜಿಲ್ಲೆಗಳು ಕರಾವಳಿ ಹಂಚಿಕೊಂಡಿವೆ. ನಮ್ಮ ರಾಜ್ಯದ ಕರಾವಳಿಯನ್ನು ಏನಂತ ಕರೀತಾರಂದ್ರೆ ಕೆನರಾ ಕರಾವಳಿ ಅಂತ ಕರೀತಾರೆ. ಕೆನರಾ ಕರಾವಳಿ. ನೋಡಿ, ಕೆನರಾ ಕರಾವಳಿ ಅಂದ್ರು ಒಂದೇ. ನಮ್ಮ ರಾಜ್ಯದ ಕರಾವಳಿಯನ್ನು ಮ್ಯಾಕ್ರಲ್ ಕರಾವಳಿ ಅಂತ ಕರೀತಾರೆ. ಮ್ಯಾಕ್ರಲ್ ಕರಾವಳಿ ಯಾಕೆ ಅಂತ ಕರೀತಾರಂದ್ರೆ ಕರಾವಳಿ ಭಾಗದ ಜನರ ಮುಖ್ಯ ಉದ್ಯೋಗ ಮೀನುಗಾರಿಕೆ. ಯಾವ ತಳಿಯ ಮೀನು ಅಂದ್ರ ಮ್ಯಾಕ್ರಲ್ ತಳಿಯ ಮೀನು. ಇದು ಕ್ವಶನ್ ಆಗಿದೆ. ನಮ್ಮ ರಾಜ್ಯದ ಕರಾವಳಿಯಲ್ಲಿ ಉತ್ಪಾದನೆ ಮಾಡುವಂತ ಮೀನು ಯಾವ್ದಂದ್ರ ಕರಾವಳಿ ಮ್ಯಾಕ್ರಲ್ ಮೀನು. ನಮ್ಮ ರಾಜ್ಯದ ಕರಾವಳಿಯಲ್ಲಿ ಉತ್ಪಾದನೆ ಮಾಡುವಂತ ಮೀನಿನ ತಳಿ ಮ್ಯಾಕ್ರಲ್ ಮೀನು. ನಮ್ಮ ರಾಜ್ಯದ ಕರಾವಳಿಗೆ ಏನಂತ ಕರೀತಾರೆ? ಕೆನರಾ ಕರಾವಳಿ. ಎಷ್ಟು ರಾಜ್ಯ ಜಿಲ್ಲೆಗಳಲ್ಲಿ ಹಂಚಿಕೆ ಆಗಿದೆ? 3 ಜಿಲ್ಲೆಗಳಲ್ಲಿ. ಅಲ್ಲ ನೋಡಿ, ಟೋಟಲ್ 320 ಕಿಲೋಮೀಟರ್ ಕರಾವಳಿ ಇದೆ. ದೇಶದ ನೋಡಿದಾಗ 6100 ಕಿಲೋಮೀಟರ್ ಇದೆ. ಕರಾವಳಿಯನ್ನು ಒಳಗೊಂಡು ದ್ವೀಪಗಳನ್ನು ಒಳಗೊಂಡು 7516.5 ಕಿಲೋಮೀಟರ್. ದ್ವೀಪಗಳನ್ನು ಒಳಗೊಂಡು 7516.5 ಕಿಲೋಮೀಟರ್ ಆದ್ರೆ ಕೇವಲ ಕರಾವಳಿ ಅಂದ್ರೆ 320 ಕಿಲೋಮೀಟರ್ ಕರಾವಳಿ. ಎಷ್ಟು ಜಿಲ್ಲೆಗಳಲ್ಲಿ ಅಂದ್ರೆ 3 ಜಿಲ್ಲೆಗಳಲ್ಲಿ. ನಮ್ಮ ರಾಜ್ಯದ ಕರಾವಳಿಯನ್ನ ಕೆನರಾ ಕರಾವಳಿ ಅಂತ ಕರೀತಾರೆ. ಕರಾವಳಿ ಜನರ ಮುಖ್ಯ ಉದ್ಯೋಗ ಏನಂದ್ರೆ ಮೀನುಗಾರಿಕೆ. ಗರಿಷ್ಠ ಪ್ರಮಾಣದ ಮೀನುಗಾರಿಕೆಯನ್ನು ಮಾಡ್ತಾರೆ. ಬರದ್ರಿ? ನಾ ಏನ್ ಬೋರ್ಡ್ ಮೇಲೆ ಬರೀತೀನಿ, ಬರೀರಿ ಒಂದ್ಸರಿ ಬರೀರಿ ಚಂದಾಗಿ. ಹಾಗಾದ್ರೆ ನಮ್ಮ ರಾಜ್ಯದ ಕರಾವಳಿಯಲ್ಲಿ ಅಲ್ಲಲ್ಲಿ ಏನದಾವ ಅಂತಂದ್ರೆ ಕೆಲವೊಂದು ದ್ವೀಪಗಳದಾವೆ, ಸುಂದರವಾಗಿರುವಂತ ದ್ವೀಪಗಳು. ಹಾಗಾದ್ರೆ ದ್ವೀಪಗಳು ಯಾವುವು? ನಂಬರ್ 1 ನೇತ್ರಾಣಿ, ದೇವಗಢ, ಅಂಜು, ಸೇಂಟ್ ಮೇರಿಸ್. ಕರ್ನಾಟಕ ರಾಜ್ಯದ ಕರಾವಳಿಯಲ್ಲಿ ಕಂಡು ಬರುವಂತ ಪ್ರಧಾನವಾದ 4 ದ್ವೀಪಗಳು. 4 ದ್ವೀಪಗಳು ಯಾವುವು? ಒಂದು ಅಂಜು ದ್ವೀಪ ಇದೆ, ದೇವಗಢ ಅನ್ನುವಂತ ದ್ವೀಪವಿದೆ, ನೇತ್ರಾಣಿ ದ್ವೀಪವಿದೆ, ಮತ್ತೆ ಸೇಂಟ್ ಮೇರಿಸ್ ಅನ್ನುವಂತ ದ್ವೀಪವಿದೆ. ಸೇಂಟ್ ಮೇರಿಸ್. ಓಕೆ. ಅಂಜು ಕಾರವಾರ ಸಮೀಪದಲ್ಲಿದೆ, ದೇವಗಢ ಕಾರವಾರ ಸಮೀಪದಲ್ಲಿ, ನೇತ್ರಾಣಿ ಮುರುಡೇಶ್ವರ ಸಮೀಪದಲ್ಲಿ, ಸೇಂಟ್ ಮೇರಿಸ ಮಲ್ಪೆ ಸಮೀಪದಲ್ಲಿ. ಅಂಜು ಕಾರವಾರ, ದೇವಗಢ ಕಾರವಾರ, ನೇತ್ರಾಣಿ ಇದೆ ನೋಡಿ. ಇದು ಯಾವ್ದಂದ್ರೆ ಅಂಜು.
ಇದ್ಯಾವುದು ದೇವಗಡ, ಇದ್ಯಾವುದು ನೇತ್ರಾಣಿ, ಇದ್ಯಾವುದು ಸೇಂಟ್ ಮೇರಿಸ್. ಕರ್ನಾಟಕ ರಾಜ್ಯದ ಕರಾವಳಿಯಲ್ಲಿ ಕಂಡು ಬರುವಂತ ಪ್ರಧಾನವಾಗಿರುವಂತಹ ದ್ವೀಪಗಳಂದ್ರೆ ಅಂಜು, ದೇವಗಡ, ನೇತ್ರಾಣಿ, ಸೇಂಟ್ ಮೇರಿಸ್. ಅಂಜು ವಿಶೇಷ ಏನು ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಸುಂದರವಾದ ದ್ವೀಪ ಇದು, ಅತಿ ಸುಂದರವಾದದ್ದು. ಕರ್ನಾಟಕ ರಾಜ್ಯದಲ್ಲಿಯೇ ಅತ್ಯಂತ ಸುಂದರವಾಗಿರುವಂತ ದ್ವೀಪ ಅಂದ್ರೆ ಅಂಜು. ಇಡೀ ನಮ್ಮ ರಾಜ್ಯದಲ್ಲಿ ಅತಿ ಸುಂದರವಾಗಿರುವಂತ ದ್ವೀಪ. ದೇವಗಡ ದ್ವೀಪ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಹಾಗಾದ್ರೆ ದೇವಗಡ ದ್ವೀಪದಲ್ಲಿ ಕಂಡು ಬಂದ ಹೊಸ ಪ್ರಭೇದದ ಮೀನು ಯಾವುದು? ನಾ ಕರೆಂಟ್ ಇವೆಂಟ್ಸ್ ಹೇಳುವಾಗ ಹೇಳಿದ್ದೆ ನಿಮಗೆ. ಸುರ್ಮಾ ಯಾರವ? ಸುರ್ಮಾ ಮೀನವ. ಫೆತಿಕಾ ಸ್ಟ್ರೈಟ್ ಅದು ಬೇರೆ, ಫೆತಿಕಾ ಸ್ಟ್ರೈಟ್ ಅದು ಬೇರೆ. ಶ್ರೀಮಾ ಫಿಶ್ ನೋಡಿ, ಶ್ರೀಮಾ ಫಿಶ್ ದೇವಗಡ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಇಲ್ಲಿ ಶ್ರೀಮಾ ಅನ್ನುವಂತ ಫಿಶ್ ದೇವಗಡ. ನೇತ್ರಾಣಿ ವಿಶೇಷ ಏನಂದ್ರೆ ಇದಕ್ಕೆ ಪಾರಿವಾಳಗಳ ದ್ವೀಪ ಅಂತ ಕರೀತಾರೆ. ಪಾರಿವಾಳಗಳ ಹೈಯೆಸ್ಟ್ ಇಲ್ಲಿ ಇದಕ್ಕೆ ಪಿಜನ್ ಐಲ್ಯಾಂಡ್ ಅಂತ ಕರೀತಾರೆ. ಭಾರತ ದೇಶದಲ್ಲಿ ಯಾವ ದ್ವೀಪ ಪಿಜನ್ ಐಲ್ಯಾಂಡ್ ಅಂದ್ರೆ ನೇತ್ರಾಣಿ, ಪಾರಿವಾಳಗಳಿಗೆ ಫೇಮಸ್. ಸೇಂಟ್ ಮೇರಿಸ್ ದ ವಿಶೇಷ ಏನಂದ್ರೆ ಇದನ್ನ ಕೊಕೊನೆಟ್ ದ್ವೀಪ ಅಂತ ಕರೀತಾರೆ. ಕೊಕೊನೆಟ್ ದ್ವೀಪ. ಕೊಕೊನೆಟ್ ದ್ವೀಪ ಅಂದ್ರೆ ಒಂದೇ, ಇದಕ್ಕೆ ತೋನ್ಸೆ ಪಾರ್ ಅಂತ ಕರೀತಾರೆ. ತೋನ್ಸೆ ಪಾರ್, ತೋನ್ಸೆ ಪಾರ್. ಸ್ಥಳೀಯ ಜನ ಈ ಸೇಂಟ್ ಮೇರಿಸ್ ಅನ್ನ ತೋನ್ಸೆ ಪಾರ್ ಅಂತ ಕರೀತಾರೆ. ನೇತ್ರಾಣಿಯನ್ನ ಪಾರಿವಾಳಗಳ ದ್ವೀಪ. ದೇವಗಡ ಅಂದ್ರೆ ಸೀಮಾ, ಇತ್ತೀಚೆಗೆ ಪತ್ತೆಯಾಗಿರುವಂತಹ ಹೊಸ ಪ್ರಭೇದದ ಮೀನಿದು. ಅಂಜು ಅತಿ ಸುಂದರವಾಗಿದೆ. ಕರ್ನಾಟಕ ರಾಜ್ಯದ ಕರಾವಳಿಯಲ್ಲಿ ಕಂಡು ಬರುವಂತಹ ಪ್ರಸಿದ್ಧವಾದಂತ 4 ದ್ವೀಪಗಳು ಅಲ್ಲ. ರಾಜ್ಯದ ಕರಾವಳಿ 320 ಕಿಲೋಮೀಟರ್ ಉದ್ದ ಇದೆ. 3 ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿದೆ. ರಾಜ್ಯದ ಜನರ ಮುಖ್ಯ ಉದ್ಯೋಗ ಮೀನುಗಾರಿಕೆ. ಯಾವ ತಳಿಯ ಮೀನು ಅಂದ್ರೆ ಮ್ಯಾಕ್ರಲ್ ತಳಿಯ ಮೀನನ್ನು ಉತ್ಪಾದನೆ ಮಾಡ್ತಾರೆ. ಇತ್ತೀಚೆಗೆ ದೇವಗಡ ದ್ವೀಪದಲ್ಲಿ ಕಂಡು ಬಂದ ಹೊಸ ಪ್ರಭೇದ ಮೀನು ಯಾವಂದ್ರೆ ಶ್ರೀಮಾ ಅನ್ನುವಂತ ಮೀನು. ಹಾಗಾದ್ರೆ ಕರ್ನಾಟಕ ರಾಜ್ಯದ ಕರಾವಳಿಯಿಂದ 2 ಬೀಚ್ಗಳು ಸೆಲೆಕ್ಟ್ ಆಗ್ಯಾವ. ಫಿಕ್ಸ್ ಕ್ವಶನ್ ಇವು. ಟೋಟಲ್ ದೇಶದಿಂದ 8 ಬೀಚ್ಗಳು ಸೆಲೆಕ್ಟ್ ಆಗಿದ್ದಾವೆ. ಯಾವುದಕ್ಕೆ? ಬ್ಲೂ ಫ್ಲಾಗ್, ಬ್ಲೂ ಫ್ಲಾಗ್, ಬ್ಲೂ ಫ್ಲಾಗ್. ನಮ್ಮ ಕರ್ನಾಟಕ ರಾಜ್ಯದಿಂದ 2 ಸೆಲೆಕ್ಟ್ ಆಗಿದ್ದಾವೆ ಬ್ಲೂ ಫ್ಲಾಗ್. ಕರ್ನಾಟಕ ರಾಜ್ಯದಿಂದ 2 ಯಾವ ಅಂತಂದ್ರೆ ನಂಬರ್ 1 ಕಾಸರಗೋಡ, ಕಾಸರಗೋಡ. ಆ ಕಾಸರಗೋಡ ಬೇರೆ. ಇಲ್ಲಿ ಕಾಸರಗೋಡ ಅನ್ನೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದ ಬೀಚ್ ಇದು ಕಾಸರಗೋಡ ಅನ್ನುವಂಥದ್ದು. ಇನ್ನೊಂದು ಪಡುಬಿದ್ರಿ, ಪಡುಬಿದ್ರಿ. ಇನ್ನೂ 5 ಸೆಲೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಪಡುಬಿದ್ರಿ ಮತ್ತು ಕಾಸರಗೋಡ. ಪಡುಬಿದ್ರಿಯಲ್ಲಿ ಉಡುಪಿ ನೋಡಿ. ಪಡುಬಿದ್ರಿ ಅನ್ನೋದು ಉಡುಪಿಯಲ್ಲಿ ಕಂಡು ಬಂದ್ರೆ ಕಾಸರಗೋಡ ಅನ್ನೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಓಕೆನಾ? ಕರ್ನಾಟಕ ರಾಜ್ಯದಲ್ಲಿನ ಇಡೀ ನಮ್ಮ ಕರ್ನಾಟಕ ರಾಜ್ಯದಿಂದ 2 ಬೀಚ್ಗಳು ಸೆಲೆಕ್ಟ್ ಆಗಿದ್ದಾವೆ. ಆ 2 ಬೀಚ್ಗಳು ಯಾವಂದ್ರೆ ಕಾಸರಗೋಡ ಉತ್ತರ ಕನ್ನಡದಿಂದ, ಪಡುಬಿದ್ರಿ ಉಡುಪಿಯಿಂದ. ದೇಶದಿಂದ 8 ಸೆಲೆಕ್ಟ್ ಆಗಿದ್ದಾವೆ. ದೇಶದಿಂದ 8ಕ್ಕಿಂತ ಮುಂಚೆ ಸೆಲೆಕ್ಟ್ ಆಗಿದ್ದು ಒಡಿಸ್ಸಾ ರಾಜ್ಯದಲ್ಲಿ ಚಂದ್ರಭಾಗ ಅನ್ನುವಂತ ಬೀಚ್ ಸೆಲೆಕ್ಟ್ ಆಗಿತ್ತು. ಒಡಿಸ್ಸಾ ರಾಜ್ಯ. ಮೊನ್ನೆ KS ಕೇಳಿದ ಪ್ರಶ್ನೆ, ಎಷ್ಟು ಮಾನದಂಡಗಳನ್ನು ಬಳಸ್ತಾರೆ? ಆನ್ಸರ್ ಹೇಳ್ತಾರೆ ನೋಡೋಣ. 10 ಮಾನದಂಡಗಳು, 40 ಮಾನದಂಡಗಳು, 25 ಮಾನದಂಡಗಳು, 33 ಮಾನದಂಡಗಳು. ಒಂದು ಬ್ಲೂ ಫ್ಲಾಗ್ ಪಡಿಬೇಕಾದ್ರೆ, ಯಾವುದೇ ಒಂದು ಬೀಚ್ ಬ್ಲೂ ಫ್ಲಾಗ್ ಅನ್ನು ಪಡಿಬೇಕಾದ್ರೆ ಎಷ್ಟು ಮಾನದಂಡಗಳು? ಶಬಾಷ್, 57% ಕರೆಕ್ಟ್ ಆನ್ಸರ್ ಮಾಡಿರಿ. ಯಾಕೆ? ದಿನ ಹೇಳ್ತಾನೆ ಇದನ್ನ. ನೀವು ಆನ್ಸರ್ ಚಂದ ಕೇಳಂಗಿಲ್ಲ. ನಾಳೆ ಹೊತ್ತೊಂಡಕ್ಕೆ ಕೇಳ್ಬಿಡ್ತಾನೆ. ಡೆನ್ಮಾರ್ಕ್ ದೇಶದ ಸಂಸ್ಥೆ ಅದು. ಡೆನ್ಮಾರ್ಕ್ ರಾಷ್ಟ್ರದ ಒಂದು ಸಂಸ್ಥೆ ಆಗಿರುವಂತ ಎಜುಕೇಶನ್ ಎನ್ವೈರನ್ಮೆಂಟ್, ದ ಫೌಂಡೇಶನ್ ಆಫ್ ಎಜುಕೇಶನ್ ಎನ್ವೈರನ್ಮೆಂಟ್, ದ ಫೌಂಡೇಶನ್ ಆಫ್ ಎಜುಕೇಶನ್ ಎನ್ವೈರನ್ಮೆಂಟ್ ಅನ್ನುವಂಥದ್ದು ಇರೋದು ಎಲ್ಲಪ್ಪ ಅಂದ್ರೆ ಡೆನ್ಮಾರ್ಕ್ ದೇಶದಲ್ಲಿ. ಆ ಡೆನ್ಮಾರ್ಕ್ ದೇಶದ ಸಂಸ್ಥೆ ಏನ್ ಮಾಡ್ತದೆ ಅಂದ್ರೆ ಭಾರತ ದೇಶದ ಅರಣ್ಯ ಮತ್ತು ಪರಿಸರ ಸಚಿವಾಲಯಕ್ಕೆ ಸಂದೇಶವನ್ನು ಕೊಟ್ಟು ನಮ್ಮ ಭಾರತ ದೇಶದಲ್ಲಿ 33 ಮಾನದಂಡಗಳನ್ನ ಉಪಯೋಗ ಮಾಡಿಕೊಂಡು ಆ 33 ಮಾನದಂಡಗಳಲ್ಲಿ ಯಾವ ಚೆನ್ನಾಗಿ ಸೆಲೆಕ್ಟ್ ಆಗ್ತಾವಲ್ಲ ಅಂತ ಬೀಚ್ಗಳನ್ನು ಪಡಿತವೆ. ಬ್ಲೂ ಫ್ಲಾಗ್ ಅಂದ್ರೆ ಏನು? ಆ ಬೀಚ್ ನಲ್ಲಿ ಏನ್ ಮಾಡ್ತಾರ ಅಂದ್ರೆ ಹಸಿರು ಧ್ವಜವನ್ನ ಪ್ರದರ್ಶನ ಮಾಡ್ತಾರೆ. ಯಾವ್ಯಾವ ಹಸಿರು ಧ್ವಜವನ್ನ ಪ್ರದರ್ಶನ ಮಾಡ್ತಾರಲ್ಲ ಅವೆಲ್ಲವೂ ಕೂಡ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ಕೊಡುವಂಥದ್ದು. ಸಾರಿ, ನೀಲಿ ಧ್ವಜ, ನೀಲಿ ಧ್ವಜವನ್ನು ಪ್ರದರ್ಶನ ಮಾಡ್ತಾರೆ. ಎಲ್ಲೆಲ್ಲಿ ನೀಲಿ ಧ್ವಜವನ್ನು ಪ್ರದರ್ಶನ ಮಾಡ್ತಾರಲ್ಲ ಆ ನೀಲಿ ಧ್ವಜವನ್ನು ಪ್ರದರ್ಶನ ಮಾಡ್ತಕ್ಕಂಥ ಬೀಚ್ಗಳು ಅತ್ಯಂತ ಸ್ವಚ್ಛತ್ವ ಇರ್ತದೆ, ಸೇಫ್ಟಿ ಇರ್ತದೆ, ಜನರನ್ನ ಆಕರ್ಷಣೆ ಮಾಡ್ತದೆ ಕೈ ಮಾಡಿ. ಅಂತ ಬ್ಲೂ ಫ್ಲಾಗ್ ಅನ್ನು ಪಡೆದಂತ ಕರ್ನಾಟಕ ರಾಜ್ಯದ 2 ಬೀಚ್ಗಳು ಯಾವಂದ್ರೆ ಕಾಸರಗೋಡ ಮತ್ತು ಪಡುಬಿದ್ರಿ. ಕಾಸರಗೋಡ ಉತ್ತರ ಕನ್ನಡ ಜಿಲ್ಲೆ ಆದ್ರೆ
ಪಡುಬಿದ್ರಿ ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಹಾಗಾದ್ರೆ ಇಂಥ ನಮ್ಮ ಕರ್ನಾಟಕ ರಾಜ್ಯದ ಕರಾವಳಿಯಲ್ಲಿ ಅಲ್ಲಲ್ಲಿ ಬಂದರಗಳದಾವೆ, ಪ್ರಸಿದ್ಧವಾಗಿರುವಂತ ಬಂದರಗಳು. ಇಲ್ಲಿ ಕಂಡು ಬರುವಂತ ಬಂದರಗಳು ಯಾವುವು? ಫೇಮಸ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನವಮಂಗಳೂರು ಅಂತ ಒಂದು ಬಂದರ ಇದೆ. ಈ ಭಾಗದಲ್ಲಿ ನವಮಂಗಳೂರು ಬಂದರ ಇದೆ. ಆಮೇಲೆ ಬೇಲಿಕೇರಿ ಬಂದರ ಇದೆ. ಆಮೇಲೆ ಭಟ್ಕಳ ಬಂದರ ಇದೆ. ಹೊನ್ನಾವರ ಬಂದರ ಇದೆ. ಕಾರವಾರ ಬಂದರ ಇದೆ. ಫೇಮಸ್ ಉತ್ತರ ಕನ್ನಡ ಜಿಲ್ಲೆಯ ಆ ಬೀಚ್ ಇದೆ ನೋಡಿ, ಕಾರವಾರ ಬೀಚ್ ಅನ್ನ ಶ್ರೀ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಅಂತ ಕರೀತಾರೆ. ಶ್ರೀ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ದ ವೈಶಿಷ್ಟ್ಯ ಏನು ಅಂದ್ರೆ ಕಡಲ ತೀರದ ಕಾಶ್ಮೀರ ಅಂತ ಕರೀತಾರೆ. ಉತ್ತರ ಕನ್ನಡದ ಕಾರವಾರ ಕರಾವಳಿಯನ್ನ ಕಡಲ ತೀರದ ಕಾಶ್ಮೀರ ಅಂತ ಕರೀತಾರೆ, ಅಷ್ಟು ಫೇಮಸ್ ಅದು. ಕರ್ನಾಟಕದ ಕಾಶ್ಮೀರ ಅಂದ್ರೆ ಕೊಡಗು, ಆದ್ರೆ ಕಡಲ ತೀರದ ಕಾಶ್ಮೀರ ಯಾವಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತ ಈ ಶ್ರೀ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಅನ್ನ ಕಡಲ ತೀರದ ಕಾಶ್ಮೀರ ಅಂತ ಹೇಳಿ ಕರೆಯಲ್ಪಡ್ತೀವಿ. ಎಷ್ಟು ಬಂದರಗಳದ ಫೇಮಸ್? ನವಮಂಗಳೂರು ಬಂದರ ಇದೆ, ನವಮಂಗಳೂರು, ಮತ್ತೆ ನವಮಂಗಳೂರು ಬಂದರ, ಬೇಲಿಕೇರಿ, ಭಟ್ಕಳ ಬಂದರ, ಮತ್ತೆ ಹೊನ್ನಾವರ ಬಂದರ, ಕಾರವಾರ ಬಂದರ. ಒಂದೊಂದು ಬಂದರಗಳು ಒಂದು ವೈಶಿಷ್ಟ್ಯ ಅದಾವೆ. ನವಮಂಗಳೂರು ಬಂದರ 1974ರಲ್ಲಿ ಘೋಷಣೆಯಾಗಿದೆ. ಮೇ 4ರಂದು, ಮೇ 4, 1974 ಮೇ 4ರಂದು ಘೋಷಣೆಯಾಗಿರುವಂತ ಬಂದರ ಯಾವ್ದಂದ್ರೆ ನವಮಂಗಳೂರು ಬಂದರ. ಕರ್ನಾಟಕ ರಾಜ್ಯದಲ್ಲಿ 1974 ಮೇ 4, 1974 ಮೇ 4ರಂದು ದೇಶದ ಎಷ್ಟನೇ ಬಂದರ ಅಂದಿದ್ರು 9ನೇ ಬಂದರ ಇದು. ಈ ನವಮಂಗಳೂರು ಬಂದರಕ್ಕೆ ಇರುವಂತ ಇನ್ನೊಂದು ವಿಶೇಷ ಏನಂದ್ರೆ ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ. ಕರ್ನಾಟಕದ ಹೆಬ್ಬಾಗಿಲು, ಗೇಟ್ವೇ ಆಫ್ ಕರ್ನಾಟಕ. ಭಾರತದ ಹೆಬ್ಬಾಗಿಲು ಅಂದ್ರೆ ಮುಂಬೈ, ಕರ್ನಾಟಕದ ಹೆಬ್ಬಾಗಿಲು ಅಂದ್ರೆ ನವಮಂಗಳೂರು. ನವಮಂಗಳೂರು ಬಂದರವನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ. ಈ ಒಂದು ನವಮಂಗಳೂರು ಬಂದರದ ಮೂಲಕ ಹೈಯೆಸ್ಟ್ ಏನ್ ಮಾಡ್ತಾರಂದ್ರೆ ಕಾಫಿಯನ್ನು ರಫ್ತು ಮಾಡುತ್ತಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಹೈಯೆಸ್ಟ್ ರೋಬಾಸ್ಟ್ ಮತ್ತು ಇನ್ನೊಂದು ಅರಬಿಕ್ ತಳಿಯ ಕಾಫಿಯನ್ನು ಉತ್ಪಾದನೆ ಮಾಡ್ತೀವಿ ನಾವು. ಇಡೀ ದೇಶದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವಂತ ರಾಜ್ಯ ಅಂದ್ರೆ ಕರ್ನಾಟಕ. ಆ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರತದ ಕಾಫಿ ಸಂಶೋಧನಾ ಕೇಂದ್ರ ಇದೆ. ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರತದ ಕಾಫಿ ಸಂಶೋಧನೆ ಇದೆ. ಕರ್ನಾಟಕ ರಾಜ್ಯದಲ್ಲಿ ಉತ್ಪಾದನೆ ಮಾಡುವಂತ ಕಾಫಿ ಒಂದು ರೋಬಾಸ್ಟ್ ಮತ್ತು ಅರಬಿಕ್ ತಳಿಯ ಕಾಫಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ಒಂದು ನವಮಂಗಳೂರು ಬಂದರದ ಮೂಲಕ ಹೈಯೆಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಕಾಫಿ ರಫ್ತು ಮಾಡ್ತೀವಿ. ಕರ್ನಾಟಕದ ಹೆಬ್ಬಾಗಿಲು, ಕಾಫಿ ರಫ್ತು ಮಾಡಲಾಗುತ್ತದೆ. ಇದೇ ನವಮಂಗಳೂರು ಬಂದರದ ಇನ್ನೊಂದು ವೈಶಿಷ್ಟ್ಯ ಏನು ಅಂತಂದ್ರೆ ಈ ಬಂದರದ ಮೂಲಕ ಹೈಯೆಸ್ಟ್ ಗ್ರಾನೈಟ್ ಶಿಲೆಗಳನ್ನ, ಗ್ರಾನೈಟ್ ಶಿಲೆಗಳನ್ನ ರಫ್ತು ಮಾಡಲಾಗುತ್ತದೆ. ಇದು ಕ್ವಶನ್ ಆಗಿದೆ ನೋಡಿ. ಯಾವ ಬಂದರದ ಮೂಲಕ ಗ್ರಾನೈಟ್ ಶಿಲೆಗಳನ್ನು ರಫ್ತು ಮಾಡಲಾಗುತ್ತದೆ ಅಂದ್ರೆ ನವಮಂಗಳೂರು ಬಂದರವನ್ನ ಕಾಫಿಯ ಬಂದರ, ಕರ್ನಾಟಕದ ಹೆಬ್ಬಾಗಿಲು. ಇನ್ನೊಂದ್ಸರಿ ಕ್ವಶನ್ ಕೇಳೋಣ. ಪ್ರಪಂಚದ ಕಾಫಿಯ ಬಂದರ ಯಾವುದು ಅಂತ ಕೇಳಿದ್ದಾನೆ, ಹೇಳಿ. ವೆನ್ನಿಸ್, ಆರ್ಮ್ಸ್ಟ್ರಾಮ್ ಡಾಮ್ ಬಂದರ, ವೆನ್ನಿಸ್ ಬಂದರ, ಜಿನೇವಾ ಬಂದರ, ವೆನ್ನಿಸ್ ಬಂದರ, ಆರ್ಮ್ಸ್ಟ್ರಾಮ್ ಡ್ಯಾಮ್ ಬಂದರ, ಜಿನೇವಾ ಬಂದರ, ರಿಯೋ ಡಿಯೋ ಜನೈರೋ ಅನ್ನುವಂತ ಬಂದರ, ಚೈನೈರೋ. ಯಾವ ಬಂದರ ವಿಶ್ವದ ಕಾಫಿ ಬಂದರ ಅಂತ ಕರೀತಾರೆ? ವೆನ್ನಿಸ್ ಬಂದರವನ್ನ, ಆರ್ಮ್ಸ್ಟ್ರಾಮ್ ಬಂದರವನ್ನ, ಜಿನೇವಾ ಬಂದರವನ್ನ. ಶಬಾಷ್. ಬ್ರೆಜಿಲ್ ದೇಶದಲ್ಲಿ ಕಂಡು ಬರುವಂತ ರಿಯೋ ಡಿ ಜನೈರೋ ಅನ್ನುವಂತ ಬಂದರ ನೋಡಿ, ರಿಯೋ ಡಿಯೋ ಜನೈರೋ ಅಂತ ಬಂದರ ವಿಶ್ವದ ಕಾಫಿಯ ಬಂದರ ಅಂತ ಕರೀತಾರೆ. ಪ್ರಪಂಚದ ಕಾಫಿಯ ಬಂದರ ಯಾವ್ದಂದ್ರೆ ಬ್ರೆಜಿಲ್ ದೇಶದಲ್ಲಿ ಕಂಡು ಬರುವಂತ ರಿಯೋ ಡಿ ಜನೈರೋ ಅನ್ನುವಂತ ಬಂದರವನ್ನ ವಿಶ್ವದ ಕಾಫಿಯ ಬಂದರ ಅಂತ ಹೇಳಿ ಕರೆಯಲ್ಪಡ್ತೀವಿ ನೋಡಿ. ನವಮಂಗಳೂರು ಬಂದರವನ್ನು ಕರ್ನಾಟಕದ ಹೆಬ್ಬಾಗಿಲು, ಕಾಫಿಯ ಬಂದರ, ಗ್ರಾನೈಟ್ ಶಿಲೆಗಳನ್ನು ರಫ್ತು ಮಾಡಲಾಗುತ್ತದೆ. ಇನ್ನು ಬೇಲಿಕೇರಿ ಬಂದರದ ವಿಶೇಷ ಏನಂದ್ರೆ ಇದು ಕರ್ನಾಟಕ ರಾಜ್ಯದಿಂದ ಸಾಗರಮಾಲಾ ಯೋಜನೆಗೆ ಒಳಪಟ್ಟಿದೆ. ಸಾಗರಮಾಲಾ ಇದೇ ತರ ಪಾಯಿಂಟ್ ತೆಗಿತಾನೆ ನೋಡಿ. ಇದು ಮೊನ್ನೆ 2020 PSI ಕೇಳಿದ ಪ್ರಶ್ನೆ.
2020 PSI ಏನ್ ಕ್ವಶನ್ ಕೇಳಿದ್ದ ಅಂತಂದ್ರೆ, ಈ ಒಂದು ಬೇಲಿಕೇರಿ ಬಂದರ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕೇಳಿದ್ದ. ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆ. ಬೇಲಿಕೇರಿ ಅನ್ನುವಂತ ಬಂದರ ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದು, ಈ ಬಂದರದ ವಿಶೇಷ ಅಂದ್ರೆ ಕರ್ನಾಟಕ ರಾಜ್ಯದಿಂದ ಸಾಗರಮಾಲಾ ಯೋಜನೆ ಒಳಪಟ್ಟಿರ್ತಕ್ಕಂಥ ಬಂದರ. ಕರ್ನಾಟಕ ರಾಜ್ಯದಿಂದ ಸಾಗರಮಾಲಾ. ಹಾಗಾದ್ರೆ ನಮ್ಮ ಭಾರತ ದೇಶದಿಂದ ಸಾಗರಮಾಲಾ ಯೋಜನೆ ಒಳಪಟ್ಟಿರ್ತಕ್ಕಂಥ ಬಂದರಗಳ ಸಂಖ್ಯೆ ಅಂದ್ರೆ 6. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಒಂದು ಕಾರ್ಯಕ್ರಮ ಜಾರಿಗೆ ತರ್ತಾರೆ. ಯಾವ ವರ್ಷ? 2015 ಜುಲೈ 31ರಂದು. 2015 ಜುಲೈ 31ರಂದು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಕಾರ್ಯಕ್ರಮ ಜಾರಿಗೆ ತರ್ತಾರೆ. ಅದನ್ನು ಸಾಗರಮಾಲಾ ಯೋಜನೆ ಅಂತ ಕರಿತೀವಿ. ನಿಮಗೆಲ್ಲ ಗೊತ್ತದೆ. ಆ ಸಾಗರಮಾಲಾ ಯೋಜನೆಗೆ ಟೋಟಲ್ 6 ಬಂದರಗಳು ಸೆಲೆಕ್ಟ್ ಆಗ್ಯಾವ. 6 ಬಂದರಗಳಲ್ಲಿ ಕರ್ನಾಟಕ ರಾಜ್ಯದಿಂದ ಬೇಲಿಕೇರಿ ಸೆಲೆಕ್ಟ್ ಆಗ್ಯದ. ಬೇಲಿಕೇರಿಯ ಇನ್ನೊಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಬೇಲಿಕೇರಿ ಬಂದರದ ಮೂಲಕ ಬಳ್ಳಾರಿಯ ಸಂಡೂರದ ಮ್ಯಾಂಗನೀಸ್ ರಫ್ತು ಮಾಡಲಾಗ್ತದೆ. ಮ್ಯಾಂಗನೀಸ್ ಈ ಬೇಲಿಕೇರಿ ಬಂದರದ ಮೂಲಕ ಮ್ಯಾಂಗನೀಸ್ ಅನ್ನು ರಫ್ತು ಮಾಡುವುದು ವೈಶಿಷ್ಟ್ಯ ಅಂತ ಕರಿತೀವಿ. ಹೌದಾ? ಬಳ್ಳಾರಿಯ ಸಂಡೂರದ ಮೂಲಕ ಗರಿಷ್ಠ ಪ್ರಮಾಣದಲ್ಲಿ ಈ ಮ್ಯಾಂಗನೀಸ್ ಅನ್ನ ಯಾವ ಬಂದರದ ಮೂಲಕ ರಫ್ತು ಮಾಡಲಾಗುತ್ತದೆ ಅಂದ್ರೆ ಬೇಲಿಕೇರಿ. ಹಾಗಾದ್ರೆ ಕರ್ನಾಟಕ ರಾಜ್ಯದ ಪ್ರಥಮ ಬಂದರ ಯಾವ ಕ್ವಶನ್ ಆಗಿದೆ ಒಂದ್ಸರಿ. ಕರ್ನಾಟಕದ ಮೊಟ್ಟ ಮೊದಲ ಬಂದರ ಅಂದ್ರೆ ಭಟ್ಕಳ ಬಂದರ. ಈ ಭಟ್ಕಳ ಬಂದರ ಘೋಷಣೆಯಾದ ವರ್ಷ ಯಾವಾಗಂದ್ರೆ 1923ರಲ್ಲಿ ಘೋಷಣೆಯಾಗಿದೆ. 1923ರಲ್ಲಿ ಭಟ್ಕಳ ಬಂದರ ಘೋಷಣೆ ಆಗಿದ್ದು, ಭಟ್ಕಳ ಬಂದರ ಯಾವ ನದಿಯ ದಂಡೆಯ ಮೇಲೆ ಇದೆ ಅಂತಂದ್ರೆ ಇದು ಶರಬಿ ನದಿಯ ದಂಡೆಯ ಮೇಲೆ ಇದೆ. ಇದು ಕ್ವಶನ್ ಆಗಿದೆ. 2018 FDA ಕೇಳಿದಂತ ಪ್ರಶ್ನೆ. ಭಟ್ಕಳ ಬಂದರ ಯಾವ ನದಿಯ ದಂಡೆಯ ಮೇಲೆ ಇದೆ ಅಂದ್ರೆ ಶರಬಿ ನದಿಯ ದಂಡೆಯ ಮೇಲೆ ಕಂಡು ಬರ್ತದೆ. ಇನ್ನು ಹೊನ್ನಾವರ ಬಂದರ ಶರಾವತಿ ನದಿಯ ದಂಡೆಯ ಮೇಲೆ. ಹೊನ್ನಾವರ, ಶರಾವತಿ, ಇವು ಸಹ ಇವೆಲ್ಲ 4 ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತವೆ. ಈ ಭಟ್ಕಳ ಬಂದರ ಆಗಿರಬಹುದು, ಬೇಲಿಕೇರಿ ಆಗಿರಬಹುದು, ಹೊನ್ನಾವರ ಆಗಿರಬಹುದು, ಕಾರವಾರ ಆಗಿರಬಹುದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬಂದು, ಹೊನ್ನಾವರ ಬಂದರ ಶರಾವತಿ ನದಿಯ ದಂಡೆಯ ಮೇಲೆ ಇದ್ದು, ಹೊನ್ನಾವರ ಬಂದರದ ವಿಶೇಷ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದು ಸರ್ವ ಋತುಮಾನಗಳ ಬಂದರ ಅಂತ ಕರಿತೀವಿ. ವರ್ಷ ಪೂರ್ತಿ ಸರಕು ಸೇವೆಗಳನ್ನ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಮಾಡ್ಕೋಬಹುದು. ಎಕ್ಸ್ಪೋರ್ಟ್ ಅಂದ್ರೆ ಏನು? ಕಳಿಸೋದು. ಇಂಪೋರ್ಟ್ ಅಂದ್ರೆ ಏನು? ತರಿಸ್ಕೊಳ್ಳೋದು. ಅದು ಗೊತ್ತಿರಬೇಕು. ಸರಕು ಮತ್ತು ಸೇವೆಗಳನ್ನ ವರ್ಷ ಪೂರ್ತಿ ಈ ಆಮದು ಮತ್ತು ರಫ್ತು ಮಾಡಿಕೊಳ್ಳುವಂತ ಬಂದರ ಯಾವ್ದಂದ್ರ ಹೊನ್ನಾವರ ಬಂದರ. ಹೊನ್ನಾವರ ಬಂದರ. ಇನ್ನು ಕಾರವಾರ ಬಂದರದ ವಿಶೇಷ ಏನಂದ್ರೆ ಇದು ಕಾಳಿ ನದಿಯ ದಂಡೆಯ ಮೇಲೆ ಕಂಡು ಬರುತ್ತದೆ. ಹೊನ್ನಾವರ ಬಂದರ, ಕಾರವಾರ ಬಂದರ ಕಾಳಿ ನದಿಯ ದಂಡೆಯ ಮೇಲೆ ಕಂಡು ಬಂದು, ಕಾರವಾರ ಬಂದರದ ವೈಶಿಷ್ಟ್ಯ ಏನಂದ್ರೆ ಇದು ಕರ್ನಾಟಕ ರಾಜ್ಯದಲ್ಲಿ ಅತಿ ಸುಂದರವಾದ ಬಂದರ. ಕರ್ನಾಟಕ ರಾಜ್ಯದ ಅತ್ಯಂತ ಸುಂದರವಾಗಿರುವಂತ ಬಂದರ ಯಾವ್ದಂದ್ರ ಕಾರವಾರ ಬಂದರ. ನಮ್ಮ ರಾಜ್ಯದಲ್ಲಿ ಅತ್ಯಂತ ಸುಂದರವಾಗಿರುವಂತ ಬಂದರ ಕಾರವಾರ ಬಂದರ. ಹಾಗಾದ್ರೆ ಕರ್ನಾಟಕ ರಾಜ್ಯದ ಪಶ್ಚಿಮ ನಮ್ಮ ರಾಜ್ಯದ ಕರಾವಳಿಯಲ್ಲಿ ಪ್ರಧಾನವಾದ 5 ಬಂದರಗಳದಾವೆ. ನವಮಂಗಳೂರು, ಬೇಲಿಕೇರಿ, ಭಟ್ಕಳ, ಹೊನ್ನಾವರ, ಕಾರವಾರ. ಇದರ ಒಂದು ಗ್ಯಾರಂಟಿ ಬಂದರಗಳ ಮೇಲೆ ಸೆಲೆಕ್ಟ್ ಮಾಡಿದ ಅಂದ್ರೆ ಒಂದು ಬಂದರದ ಮೇಲೆ ಗ್ಯಾರಂಟಿ ಕ್ವಶನ್ ಕೇಳ್ತಾನೆ. ಕೇಳಬೇಕು. ನವಮಂಗಳೂರು ಇಲ್ಲಾಂದ್ರೆ ಬೇಲಿಕೇರಿ. ಯಾಕ ಬೇಲಿಕೇರಿ ಈಗಾಗಲೇ ಕೇಳಿದ್ದಾನೆ, ಮತ್ತೆ ರಿಪೀಟ್ ಆಗುವ ಸಾಧ್ಯತೆ ಇದೆ. ಕರ್ನಾಟಕ ರಾಜ್ಯದಿಂದ ಸಾಗರಮಾಲಾ ಯೋಜನೆಗೆ ಸೆಲೆಕ್ಟ್ ಆಗಿರುವಂತ ಬಂದರ ಯಾವ್ದು ಅಂತ ಕೇಳಿದ್ರೆ ಕರೆಕ್ಟ್ ಆಗಿ ನೀವು ಬೇಲಿಕೇರಿ ಬಂದರ ಅಂತ ಹಾಕ್ಬೇಕು. ಕರ್ನಾಟಕದ ಭಾರತದ ಕಾಪಿಯ ಬಂದರ ಅಂದ್ರು ನವಮಂಗಳೂರು. ಕರ್ನಾಟಕದ ಕಾಪಿಯ ಬಂದರ ಅಂದ್ರು ನವಮಂಗಳೂರು. ಆದರೆ ಪ್ರಪಂಚದ ಕಾಪಿಯ ಬಂದರ ಯಾವ್ದಂತ ಕೇಳ್ತಾನೆ. ಬ್ರೆಜಿಲ್ ದೇಶದ ರಿಯೋ ಡಿ ಜನೈರೋ. ಆ ರಿಯೋ ಡಿ ಜನೈರೋ ಅನ್ನುವಂತ ಬಂದರವನ್ನ ಪ್ರಪಂಚದ ಕಾಪಿಯ ಬಂದರ ಅಂತ ಹೇಳಿ ಕರೆಯಲ್ಪಡ್ತಾರೆ. ಪ್ರಪಂಚದ ಮಸಾಲೆ ಬಂದರ ಯಾವುದು ಅಂತಂದ್ರೆ ಅದು ಇಟಲಿ ದೇಶದ ವೆನ್ನಿಸ್ ಬಂದರವನ್ನ ಪ್ರಪಂಚದ ಮಸಾಲೆ ಅಂತ ಕರೀತಾರೆ. ಜಗತ್ತಿನ ಹೆಬ್ಬಾಗಿಲು ಯಾವ್ದಂತ ಕೇಳ್ತಾನೆ. ಆರ್ಮ್ಸ್ಟ್ರಾಂಗ್ ಡ್ಯಾಮ್ ಅನ್ನುವಂತ ಬಂದರ ಇದು ಪ್ರಪಂಚದ ಹೆಬ್ಬಾಗಿಲು ಅಂತ ಕರಿತೀವಿ. ಹೆಂಗ ಭಾರತದ ಹೆಬ್ಬಾಗಿಲು ಮುಂಬೈ ಇದೆಯೋ, ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು ಇದೆಯೋ, ದಕ್ಷಿಣ ಭಾರತ ಹೆಬ್ಬಾಗಿಲು ಚೆನ್ನೈ ಇದೆಯೋ, ಪೂರ್ವ ಭಾರತ ಹೆಬ್ಬಾಗಿಲು ಕಲ್ಕತ್ತಾ ಇದೆಯೋ, ಹಾಗೆ ಪ್ರಪಂಚದ ಹೆಬ್ಬಾಗಿಲು ಯಾವ್ದಂದ್ರೆ ಆರ್ಮ್ಸ್ಟ್ರಾಂಗ್ ಡ್ಯಾಮ್ ಅನ್ನುವಂತ ಬಂದರ. ಡುಮ್ ಅಂತ ಬರ್ಬೇಕು ಅವಸರದಲ್ಲಿ. ಆರ್ಮ್ಸ್ಟ್ರಾಂಗ್ ಡ್ಯಾಮ್ ಅನ್ನುವಂತ ಬಂದರ ಇದು ಜಗತ್ತಿನಲ್ಲಿ ಈ ಬಂದರದ ವೈಶಿಷ್ಟ್ಯ ಏನು ಅಂತಂದ್ರೆ ಇದು ಪ್ರಪಂಚದ ಹೆಬ್ಬಾಗಿಲು ಅಂತೇಳಿ ಕರಿತೀವಿ. ಯಾಕಂದ್ರೆ ಖುಷಿಯಾಗ ಬಹಳ ಆನಂದ ಆಗಿ ಖುಷಿಯಾಗ ಡುಮ್ ಅಂತ ಬರ್ದ್ಬಿಟ್ರು ಮುಗಿದೋಗ್ಬಿಡುತ್ತೆ. ರಾತ್ರಿ ಹೋದಾಗ ಸರ್ ಡುಮ್ ಅಂತ ಬರ್ಸ್ಯಾರ ನೋಡ ಅಂತೇಳಿ ಡುಮ್ ಮೇಲ್ಕೊಂಡ್ ಡಮ್ ಅಂತೇಳಿ ಡ್ಯಾಮ್ ಅದು ಆರ್ಮ್ಸ್ಟ್ರಾಂಗ್ ಡ್ಯಾಮ್ ಅನ್ನುವಂತ ಬಂದರ. ಹಾಗಾದ್ರೆ ಕರ್ನಾಟಕ ರಾಜ್ಯದ ಕರಾವಳಿಯಲ್ಲಿ ಆ ಜಿಲ್ಲೆಗಳು ಯಾವ ಕರಾವಳಿ ಜಿಲ್ಲೆಗಳು? ಒಂದು ಉತ್ತರ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, 2 ಉಡುಪಿ ಜಿಲ್ಲೆ, 3 ದಕ್ಷಿಣ ಕನ್ನಡ ಜಿಲ್ಲೆ. ಕರಾವಳಿ ಹಂಚಿಕೊಂಡಂತ ಜಿಲ್ಲೆಗಳು 1 ನಂಬರ್ 1 ಉಡುಪಿ ಜಿಲ್ಲೆ, ನಂಬರ್ 2 ಉತ್ತರ ಕನ್ನಡ, 2 ಉಡುಪಿ, 3 ದಕ್ಷಿಣ ಕನ್ನಡ.
ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಸಾಕಷ್ಟು ಹೇಳಿದ್ದೇನೆ. ಉತ್ತರ ಕನ್ನಡ ಜಿಲ್ಲೆಯ ಗ್ಯಾರಂಟಿ ನೇರವಾದ ಪ್ರಶ್ನೆ ಏನ್ ಕೇಳ್ತಾನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತ ಜಿಲ್ಲೆ ಯಾವ್ದಂತ ಕೇಳ್ತಾನೆ. ಅತಿ ಹೆಚ್ಚು ಅರಣ್ಯ ಹೊಂದಿರುವಂತ ಜಿಲ್ಲೆ. ನಿತ್ಯ ಹರಿದ್ವರ್ಣ ಕಾಡುಗಳು ಹೈಯೆಸ್ಟ್ ಅದಾವೆ. ಅತಿ ಹೆಚ್ಚು ನ್ಯಾಷನಲ್ ಹೈವೇ ಇದೆ ಇಲ್ಲಿ. ಕಾಳಿ ನದಿ ಹರಿತದೆ. ಇಲ್ಲಿ ಸೂಪಾ ಅನ್ನುವಂತ ಅಣೆಕಟ್ಟಿದೆ. ಇದು 101 ಮೀಟರ್ ಎತ್ತರವಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಅಣೆಕಟ್ಟು ಸೂಪಾ ಅಣೆಕಟ್ಟು. ಈ ನಾಲಿಗೆಂದು ಬರುವಂತ ಪ್ರತಿಯೊಂದು ಪದಗಳ ಮೇಲೆ ಕ್ವಶನ್ ಆಗ್ತವೆ. ನೀವು ಹಗರ್ ಅನ್ಕೊಂಡಿರ್ಬಹುದು, ನಿಮ್ ತಲೆಗಿರ್ಲಿ. ಅಷ್ಟು ಸುಲಭ ಅಲ್ಲ. ನನ್ನ ಜೀವನನೇ ಇದಕ್ಕೆ ಮುಡಿಪ ಇಟ್ಟಿನ. ದಿನದ 24 ಗಂಟೆ ಬೇರೆ ಬೇರೆ ಮಂದಿ ಬೇರೆ ಬೇರೆ ಕೆಲಸ ಮಾಡ್ತಾರೆ. 24 ಗಂಟೆ ನನ್ನ ಜೀವನದಲ್ಲಿ ಮಕ್ಕೊಂಡ ಕನಸು ಬರೋದು ಇದೆ. ನನಗ ಪಾಠ ಏನ್ ಹೇಳ್ಬೇಕು, ಏನ್ ಓದಬೇಕು. ಉತ್ತರ ಕನ್ನಡ ಜಿಲ್ಲೆ ವಿಶೇಷ ಏನು ಅಂತಂದ್ರೆ, ಈ ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತ ಜಿಲ್ಲೆ. ಇದು ಹೈಯೆಸ್ಟ್ ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವಂತ ಜಿಲ್ಲೆ, ನ್ಯಾಷನಲ್ ಹೈವೇ ಇಡೀ ಕರ್ನಾಟಕ ರಾಜ್ಯದಲ್ಲಿ. ಇಲ್ಲಿ ಕಾಳಿ ನದಿ ಹರಿತ ಸ್ನೇಹಿತರೆ. ಸೂಪಾ ಅನ್ನುವಂತ ಅಣೆಕಟ್ಟನ್ನು ಕಟ್ಟಿದ್ದಾರೆ. ಇದು 101 ಮೀಟರ್ ಎತ್ತರವಾಗಿದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಅಣೆಕಟ್ಟು ಅಂದ್ರೆ ಸೂಪಾ ಅಣೆಕಟ್ಟು. ಹಾಗಾದ್ರೆ ಈ ಉತ್ತರ ಕನ್ನಡ ಜಿಲ್ಲೆಯ ವೈಶಿಷ್ಟ್ಯ ಏನು ಅಂತಂದ್ರೆ, ಈ ಜಿಲ್ಲೆಯಲ್ಲಿ ಇದು ಪಕ್ಕಾ ಕ್ವಶನ್, 5 ಜಲಪಾತಗಳು. ಈ ಜಲಪಾತ ಮೇಲೆ KS ಕೇಳಿದ್ದಾನೆ, FD ಕೇಳಿದ್ದಾನೆ, SD ಕೇಳಿದ್ದಾನೆ. 5 ಜಲಪಾತಗಳು. ಆ 5 ಜಲಪಾತಗಳು ಯಾವ ಅಂತಂದ್ರೆ, ಸಾತೋಡ್ ಫಾಲ್ಸ, ಲಾಲ್ಗುಳಿ ಫಾಲ್ಸ. ಪಕ್ಕ ಇದೊಂದ್ಸರಿ ನೆನ್ಪಿಟ್ಬಿಟ್ಟು ಬರೀರಿ. ನಾ ಏನ್ ಬರಿಲಾಕತ್ತೀನಿ ಅತ್ತ ಬರೀರಿ. ಸಾತೋಡ್ ಫಾಲ್ಸ, ಲಾಲ್ಗುಳಿ ಫಾಲ್ಸ, ಉಂಚಳ್ಳಿ ಫಾಲ್ಸ್, ಮಾಗೋಡ್ ಫಾಲ್ಸ್, ಮತ್ತೆ ಶಿವಗಂಗಾ ಫಾಲ್ಸ್. ನೋಡ ಮಗನು ಹೆಂಗ್ ಮಿಸ್ ಆಗ್ತಾವ, ಮಾರ್ಕ್ಸ್ ಹೊಡೆ ಬಿಡಮ್. ಸಾತೋಡ ಕಾಳಿ ನದಿಯಿಂದ, ಲಾಲ್ಗುಳಿ ಕಾಳಿ ನದಿಯಿಂದ, ಉಂಚಳ್ಳಿ ಅಗನಾಶಿನಿ ನದಿಯಿಂದ, ಮಾಗೋಡ ಬೆಡತಿ ನದಿಯಿಂದ, ಶಿವಗಂಗಾ ಸೊಂಡಾ ನದಿಯಿಂದ. ನೋಡಿ 5 ಜಲಪಾತಗಳು ವೆರಿ ಇಂಪಾರ್ಟೆಂಟ್. ಸಾತೋಡ್ ಫಾಲ್ಸ್ ಬೈ ಕಾಳಿ, ಲಾಲ್ಗುಳಿ ಫಾಲ್ಸ್ ಬೈ ಕಾಳಿ, ಉಂಚಳ್ಳಿ ಫಾಲ್ಸ್ ಬೈ ಅಗನಾಶಿನಿ, ಮಾಗೋಡ್ ಫಾಲ್ಸ್ ಬೈ ಬೆಡತಿ, ಶಿವಗಂಗಾ ಫಾಲ್ಸ್ ಬೈ ಸೊಂಡಾ. ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನವಾಗಿರುವಂತಹ 5 ಜಲಪಾತಗಳು ಒಂದೇ ಜಿಲ್ಲೆಯಲ್ಲಿ ನೋಡೋದು ಬಹಳ ವಿಶೇಷ ಅನಿಸ್ತದೆ. ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಉತ್ತರ ಕನ್ನಡ ಜಿಲ್ಲೆ ಒಂದೇ ಜಿಲ್ಲೆಯಲ್ಲಿ 5 ಜಲಪಾತಗಳದಾವ ಸ್ನೇಹಿತರೆ. ಸಾತೋಡ ಕಾಳಿ ನದಿಯಿಂದ, ಲಾಲ್ಗುಳಿ ಕಾಳಿ ನದಿಯಿಂದ, ಉಂಚಳ್ಳಿ ಅಗನಾಶಿನಿ, ಮಾಗೋಡ ಬೆಡತಿ ಅಂದ್ರೆ ಒಂದೇ, ಬೆಡತಿ ನದಿಗಿರುವ ಇನ್ನೊಂದು ಹೆಸರೇ ಗಂಗಾವಳಿ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಬಜೆಟ್ ನಲ್ಲಿ ಈ ಬೆಡತಿ ನದಿಯ ನೀರನ್ನ, ವರದಾ ನದಿಯ ನೀರನ್ನ, ಬೆಡತಿ ಮತ್ತು ವರದಾ ನದಿಯ ನೀರನ್ನು 22 TMC ನೀರನ್ನ ನಮ್ಮ ಕರ್ನಾಟಕದ ಮೊದಲ ಯಶಸ್ವಿ ನದಿ ಜೋಡಣೆ ಆಗುವಂತ ಸಾಧ್ಯತೆ ಇದೆ. ಇದು ಬೆಡತಿ ಮತ್ತು ವರದಾ 22 TMC ನೀರನ್ನ ಯಾವ ಭಾಗ ಅಂತಂದ್ರೆ, ಈ ಗದಗ ಆಗಿರಬಹುದು, ಆಮೇಲೆ ಕೊಪ್ಪಳ ಆಗಿರಬಹುದು, ಆಮೇಲೆ ರಾಯಚೂರು, ಸಿಂಧನೂರು ಗ್ರಾಮಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಸಂಪರ್ಕ ಕಲ್ಪಿಸುವಂತ ಒಂದು ಯೋಜನೆ. ಬೆಡತಿ ನದಿಯ ನೀರನ್ನ, ವರದಾ ನದಿಯ ನೀರನ್ನ, ಬೆಡತಿಗಿರುವ ಇನ್ನೊಂದು ಹೆಸರೇ ಗಂಗಾವಳಿ ಅಂತ ಕರಿತೀವಿ. ಆ ಗಂಗಾವಳಿಯ ನೀರನ್ನ ಮತ್ತು ವರದಾ ನದಿಯ ನೀರನ್ನ ಎಷ್ಟು TMC ಅಂದ್ರೆ 22 TMC ನೀರನ್ನ ಈ ಗದಗ, ಕೊಪ್ಪಳ ಮತ್ತು ರಾಯಚೂರಿನ ಸಿಂಧನೂರು ಗ್ರಾಮಗಳಿಗೆ ನೀರನ್ನು ಒದಗಿಸುವಂತ ಒಂದು ಯೋಜನೆಯನ್ನೇ ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದು ವಿಶೇಷ. ಹಾಗಾದ್ರೆ ಉಂಚಳ್ಳಿ ಫಾಲ್ಸ್ ಮೇಲೆ ಕ್ವಶನ್ ಏನ್ ಕೇಳಿದ್ದಾನಂದ್ರೆ, ಇದನ್ನ ಕರ್ನಾಟಕದ ಲೂಷಿಂಗ್ಟನ್ ಅಂತ ಕರೀತಾರೆ. ನೋಡಿ, ಕರ್ನಾಟಕದ ನಯಾಗಾರ ಅಂತಂದ್ರೆ, ಕರ್ನಾಟಕದ ನಯಾಗಾರ ಬರ್ಕೊಂಡ್ಬಿಡಿ. ಕರ್ನಾಟಕದ ನಯಾಗಾರ, ಕರ್ನಾಟಕದ ಏಂಜಲ್ಸ್, ಕರ್ನಾಟಕದ ಲೂಷಿಂಗ್ಟನ್, ಹಿಂಗೆ ಕ್ವಶನ್ ಆಗಿದ್ದಾವೆ ಹೊಸವೆಲ್ಲ ಇವು. ಕರ್ನಾಟಕದ ನಯಾಗಾರ ಅಂದ್ರೆ ಗೋಕಾಕ್ ಜಲಪಾತ. ಇದು ಘಟಪ್ರಭಾ ನದಿಯಿಂದ ಕರ್ನಾಟಕದ ಏಂಜಲ್ಸ್ ಅಂದ್ರೆ ಅಲಿಖಾನ್ ಫಾಲ್ಸ್ ಚಿಕ್ಕಮಗಳೂರು ಜಿಲ್ಲೆಯ ಚಾರ್ಮುಡಿ ಘಾಟದಲ್ಲಿ ಕಂಡು ಬರ್ತದೆ. ಇನ್ನು ಕರ್ನಾಟಕದ ಲೂಷಿಂಗ್ಟನ್ ಅಂತಂದ್ರೆ ಉಂಚಳ್ಳಿ ಜಲಪಾತ. ಇದು ಯಾವ ನದಿಯಿಂದ ಅಂದ್ರೆ, ಇದು ಅಗನಾಶಿನಿ ನದಿಯಿಂದ. ಈ 3 ಜಲಪಾತಗಳ ಮೇಲೆ ಕ್ವಶನ್ ಆಗಿದೆ ಸ್ನೇಹಿತರೆ. ಈಗಾಗಲೇ ಗ್ರೂಪ್ C ಟೈಪ್ ಕ್ವಶನ್ ಆಗಿದೆ. ಕರ್ನಾಟಕದ ನಯಾಗಾರ ಅಂದ್ರೆ ಗೋಕಾಕ್. ಘಟಪ್ರಭಾ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಅಂದ್ರೆ ಗೋಕಾಕ್ ಫಾಲ್ಸ. ಕರ್ನಾಟಕದ ಏಂಜಲ್ಸ್ ಅಂದ್ರೆ ಅಲಿಖಾನ್ ಫಾಲ್ಸ. ಕರ್ನಾಟಕದ ಲೂಷಿಂಗ್ಟನ್ ಅಂದ್ರೆ ಉಂಚಳ್ಳಿ ಫಾಲ್ಸ್. ಹಾಗಾದ್ರೆ ಗೋಕಾಕ್ ಫಾಲ್ಸ್ ಬೆಳಗಾವಿ ಜಿಲ್ಲೆಯಲ್ಲಿದೆ, ಅಲಿಖಾನ್ ಫಾಲ್ಸ್ ಅನ್ನೋದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ, ಉಂಚಳ್ಳಿ ಜಲಪಾತ ಅನ್ನೋದು
ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಹಾಗಾದ್ರೆ ಸಾತೋಡ, ಲಾಲಗುಳಿ, ಉಂಚಳ್ಳಿ, ಮಾಗೋಡ, ಶಿವಗಂಗಾ. ಇನ್ನು ಇಲ್ಲಿ ಕ್ವಶನ್ ಏನ್ ಕೇಳಿದ್ದಾನಂದ್ರೆ ಕಾಳಿ ನದಿ ಎಡಭಾಗದಲ್ಲಿ ಕೈಗಾ ಅಣು ವಿದ್ಯುತ್ ಸ್ಥಾವರ ಇದ್ದು ಇದು 2000ರಲ್ಲಿ ಸ್ಥಾಪನೆಯಾಗಿದ್ದು ಕೈಗಾ ಅಣು ವಿದ್ಯುತ್ ಸ್ಥಾವರ. ಇದರ ವಿಶೇಷ ಏನು ಅಂತಂದ್ರೆ ಸರಿಸುಮಾರು 660 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತದೆ. ನಮ್ಮ ರಾಜ್ಯದ ಏಕೈಕ ಅಣು ವಿದ್ಯುತ್ ಸ್ಥಾವರ ಇದು. ಕನ್ನಡ ನಾಡಿನ ಏಕೈಕ ಅಣು ವಿದ್ಯುತ್ ಸ್ಥಾವರ ಅಂದ್ರ ಕೈಗಾ ಅಣು ವಿದ್ಯುತ್ ಸ್ಥಾವರ. ಯಾವ ನದಿಯ ಭಾಗದಲ್ಲಿ ಅಂದ್ರೆ ಕಾಳಿ ನದಿ ಎಡಭಾಗದಲ್ಲಿ ಕಂಡು ಬರುತ್ತದೆ. ಸರಿಸುಮಾರು 963 ದಿನಗಳ ಕಾಲ ನಿರಂತರವಾಗಿ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿದಂತ ಶಕ್ತಿ ಯಾವ್ದಕ್ ಸಲ್ತದಂದ್ರೆ ಕೈಗಾ ಅಣು ವಿದ್ಯುತ್ ಸ್ಥಾವರಕ್ಕೆ ಸಲ್ತದ. ಇದು ಅಣು ವಿದ್ಯುತ್ ಸ್ಥಾವರ. ದೇಶದಲ್ಲಿ 8 ಅಣು ವಿದ್ಯುತ್ ಸ್ಥಾವರಗಳದಾವೆ. ಆ 8 ಅಣು ವಿದ್ಯುತ್ ಸ್ಥಾವರಗಳಲ್ಲಿ ಕರ್ನಾಟಕ ರಾಜ್ಯದ ಏಕೈಕ ಅಣು ವಿದ್ಯುತ್ ಸ್ಥಾವರ ಅಂದ್ರೆ ಅದು ಕೈಗಾ ಅಣು ವಿದ್ಯುತ್ ಸ್ಥಾವರ ಅಂತ ಕರಿತೀವಿ. ಯಾವ ನದಿ ಎಡಭಾಗದಲ್ಲಿ ಕಂಡು ಬರುತ್ತಂದ್ರೆ ಕಾಳಿ ನದಿ ಎಡಭಾಗದಲ್ಲಿ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬಂದು ಇಲ್ಲಿ ಬನವಾಸಿ ಎನ್ನುವಂತ ನಾಡಿದೆ. ಈ ಬನವಾಸಿ ನಾಡಿನ ವಿಶೇಷ ಏನಂದ್ರೆ ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ ಕನ್ನಡಿಗರು. ಕರ್ನಾಟಕ ರಾಜ್ಯವನ್ನು ಆಳಿದ ಮೊದಲ ಕನ್ನಡಿಗರು ಬನವಾಸಿ. ರಾಜ್ಯ ಲಾಂಛನ ಸಿಂಹ. ಸ್ಥಾಪಕ ಮಯೂರ ವರ್ಮ. ಬೆಂಬಲಿಸಿದ ಗುರು ವೀರಶರ್ಮ. ಪ್ರಸಿದ್ಧ ದೊರೆ ಕಾಕುತ್ಸ ವರ್ಮ. ಪಂಪ ಹೇಳ್ತಾನೆ ಚಾಗದ ಭೋಗದ ಕರದ ಗೇಯದ ಗೊಟ್ಟಿ ಲಂಪಿ ನಿಂಪುಗಳ್ ಗಾಗರಮಾದ ಮಾನ್ಸರಂತಾಗಿ ಪುಟ್ಟಲೆ ನಾಗಿ ಮಿತ್ರಪದೆ ಮರುದುಂಬಿಯಾಗಿ ಮೇಣ ಕೋಗಿಲಿಯಾಗಿ ಪುಟ್ಟುವುದು ನಂದನದೋಳ್ ಬನವಾಸಿ ದೇಶದವಳು. ನಾನು ಮನುಷ್ಯನಾಗಿ ಹುಟ್ಟದಿದ್ದರೂ ಕೂಡ ಮರುದುಂಬಿಯಾಗಿ ಮೇಣ ಕೋಗಿಲಿಯಾಗಿ ಪುಟ್ಟುತ್ತೇನೆ ನಂದನದೋಳ್ ಬನವಾಸಿ ದೇಶದವಳು ಅಂದ್ರೆ ಅದು ಉತ್ತರ ಕನ್ನಡ ಜಿಲ್ಲೆ. ಇಲ್ಲಿ ಯಾಣ ಅನ್ನುವಂತ ಒಂದು ಸ್ಥಳ ಇದೆ. ಆ ಯಾಣದ ವಿಶೇಷ ಏನಂದ್ರೆ ಆ ಭಾಗದ ಜನರು ಹೇಳ್ತಾರೆ ರೊಕ್ಕಿದ್ರೆ ಗೋಕರ್ಣಕ್ಕೆ ಹೋಗು, ಸೊಕ್ಕಿದ್ರೆ ಯಾಣಕ್ಕೆ ಹೋಗು ಅಂತ. ಬಹಳ ವಿಶಿಷ್ಟವಾಗಿರುವಂತ ಸ್ಥಳ. ಜ್ವಾಲಾಮುಖಿ ಶಿಲೆಗಳಿಂದ ನಿರ್ಮಾಣಗೊಂಡಂತ ಯಾಣ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ತಿವೇರಿ ಅನ್ನುವಂತ ಒಂದು ಪಕ್ಷಿಧಾಮ ಇದೆ ಸ್ನೇಹಿತರೆ. ಅತ್ತಿವೇರಿ ಪಕ್ಷಿಧಾಮ ಇದೆ. ಅತ್ತಿವೇರಿ ಪಕ್ಷಿಧಾಮ ಇದು ಕರ್ನಾಟಕ ರಾಜ್ಯದ ವಿಶಿಷ್ಟ ಪಕ್ಷಿಧಾಮಗಳಲ್ಲಿ ಇದು ಕೂಡ ಒಂದು. ಇಲ್ಲಿ ಸಮುದ್ರದ ಕೊಕ್ಕರೆಗಳು ಕಂಡು ಬರ್ತವೆ ಅತ್ತಿವೇರಿ ಪಕ್ಷಿಧಾಮದಲ್ಲಿ. ಆಮೇಲೆ ದಾಂಡೇಲಿ ಅನ್ನುವಂತ ಒಂದು ಹುಲಿ ಸಂರಕ್ಷಣಾ ತಾಣ ಇದೆ. ದಾಂಡೇಲಿ ಹುಲಿ ಸಂರಕ್ಷಣಾ ತಾಣ ಎಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಆಮೇಲೆ ಹಂಸಿ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನ ಇದೆ. ಹಂಸಿ ರಾಷ್ಟ್ರೀಯ ಉದ್ಯಾನವನ ವಿಶೇಷ. ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಸೀಬರ್ಡ್ ನೌಕಾನೆಲೆ ಇದೆ. ಸೀಬರ್ಡ್ ನೌಕಾನೆಲೆಯನ್ನೇ ಕದಂಬ ನೌಕಾನೆಲೆ ಅಂತ ಹೇಳಿ ಕರೆಯಲ್ಪಡ್ತಾರೆ. ಸಮೃದ್ಧವಾಗಿರುವಂತ ವಿಭಾಗ ಅಂದ್ರೆ ಅದು ಉತ್ತರ ಕನ್ನಡ. ಖುಷಿ ಆಯ್ತು.